ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. ಒಂದು ಕವಿವಾಣಿ ಇದೆ. ಸಾಗುತ್ತಿದೆ ಸಮಯ ಮರಳಿ ಬರೆಯದಂತೆ, ಸವೆಯುತ್ತಿದೆ ಆಯುಷ್ಯ ವರ್ಷಗಳು ಕಳೆದಂತೆ, ಸವೆದು ಹೋಗುವ ಮುನ್ನ ಮಾಡಿ ಮುಗಿಸಲೇಬೇಕು ಎನಿಸಿದ ಕಾರ್ಯಗಳನ್ನು ಅನ್ನೋದು ಕವಿವಾಣಿ. ಬದುಕು ಸಾಧನೆಗೆ ಅವಕಾಶಗಳನ್ನು ತೆರೆದಿಡುತ್ತೆ. ಆ ಅವಕಾಶಗಳನ್ನು ಬಳಕೆ ಮಾಡಿಕೊಂಡು ಸಾಧಕರಾಗುವವರು ಬಹಳ ಕಡಿಮೆ. ಆದರೆ ಇಂತಹ ಸಾಧಕರ ಪಟ್ಟಿಗೆ ಕಳೆದ 3 ದಶಕಗಳಿಂದ ಈಜುಪಟುವಾಗಿ ರಾಷ್ಟ್ರಕ್ಕೆ, ರಾಜ್ಯಕ್ಕೆ, ಊರಿಗೆ ಅನೇಕ ಪದಕಗಳನ್ನು ತಂದುಕೊಟ್ಟವರು. ಅಷ್ಟೇ ಮಾತ್ರವಲ್ಲ, ವಕೀಲರಾಗಿ ನ್ಯಾಯದ ಪರವಾಗಿ ಹೋರಾಟ ಮಾಡ್ತಾ, ಬಡವರಿಗೆ ಅನ್ಯಾಯವಾದಾಗ ಅದರ ವಿರುದ್ಧ ಧ್ವನಿ ಎತ್ತುತ್ತಾ, ಸಾಮಾಜಿಕ ಕಾರ್ಯಗಳನ್ನು ಮಾಡ್ತಾ ಇವತ್ತು ಸಾಧಕೀಯ ಪಟ್ಟಿಗೆ ಸೇರಿದವರು ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರಿನ ಸಂಧ್ಯಾ ಯು ಪ್ರಭು ಅವರು. ಇವರ ಸಾಧನೆಯ ಕುರಿತಾದಂಥ ಜರ್ನಿ ಬಗ್ಗೆ ಇವತ್ತು ಮಾತನಾಡೋದಿದೆ. ಸಾಧನೆಗೆ ಪ್ರೇರಣೆ ಏನು, ಸಾಧನೆಯ ವಿಶೇಷತೆಗಳು ಏನು, ಇವರ ಜರ್ನಿ ಹೇಗಿತ್ತು, ಅವ್ರ ಜೊತೆನೆ ಮಾತನಾಡ್ತಾ ಹೋಗೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ ಸಂಧ್ಯಾ ಯು ಪ್ರಭು ಅವರು. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಮೇಡಮ್, ಕಳೆದ 30 ವರ್ಷಗಳಿಂದ ನೀವು ಈಜುಪಟುವಾಗಿ ದೇಶಕ್ಕೆ, ರಾಜ್ಯಕ್ಕೆ, ನಾಡಿಗೆ ಅನೇಕ ಪದಕಗಳನ್ನು ತಂದುಕೊಟ್ಟಿದ್ದೀರಿ. ಅದು ಮಾತ್ರವಲ್ಲದೆ ಸಾಮಾಜಿಕ ಕಾರ್ಯಗಳಲ್ಲೂ ಕೂಡ ನಿಮ್ಮನ್ನು ನೀವು ತೊಡಗಿಸ್ಕೊಂಡಿದ್ದೀರಿ. ರಾಜಕೀಯವಾಗಿ ಅನೇಕ ಚಟುವಟಿಕೆಗಳನ್ನು ಮಾಡ್ತಾ ಇದ್ದೀರಿ. ಈ ಜರ್ನಿ ಹೆಂಗೆ ಶುರುವಾಯಿತು ಮೇಡಮ್? ಸರ್, ಈಗ ಮೂಲತಃ ಮಂಗಳೂರಿನವಳು. ಮಂಗಳೂರಲ್ಲಿ ನಾವು ಸಮುದ್ರ ತೀರ ಅಂತ ಹೇಳಿದಾಗ ಈಜು ಅಂತ ಹೇಳೋದು ನಮ್ಗೊಂಥರ ತುಂಬ ಹತ್ತಿರಕ್ಕಿರೋ ಒಂದು ಕ್ರೀಡೆ. ಅದರಲ್ಲೂ ನಮ್ಮಲ್ಲಿ ಒಂದು 89ನೇ ಇಸ್ವಿಯಲ್ಲಿ ಮಂಗಳೂರಲ್ಲಿ ಮೊದಲನೇ ಒಂದು ಈಜುಕೊಳ ಓಪನ್ ಆಯಿತು. ನನ್ನ ತಾಯಿ, ನಾವು 3 ಜನ ಹೆಣ್ಮಕ್ಳು. ನನ್ನ ಹೆಣ್ಮಕ್ಳು ಬೇರೆಯವ್ರಿಗಿಂತ ವಿಶೇಷವಾಗಿರಬೇಕು ಅಂತ ಒಂದು ಆಸೆ ಇಟ್ಕೊಂಡು ಒಟ್ಟು ಕುಟುಂಬದಲ್ಲಿದ್ದರು. ಅಲ್ಲಿ ಅಬ್ಜೆಕ್ಷನ್ಸ್ ಇದ್ರೂ ಅದನ್ನೆಲ್ಲ ಮೀರಿ ಅವರು ನಮ್ಮನ್ನು ಕೋಚ್ ಹತ್ರ ಜಾಯಿನ್ ಮಾಡಿಸಿದ್ರು. ಅಲ್ಲಿಂದ 3 ಜನ ಹೆಣ್ಮಕ್ಳು ನಾವು ಈಜುಪಟುಗಳೇ. ಸೊ ಅದರಲ್ಲಿ ನಾನು ಒಬ್ಬಳು ಈಜುಪಟು ಪ್ಲಸ್ ನಾನು ಒಬ್ಬಳೇ ಅಂದರೆ ಅಮಾಂಗ್ಸ್ಟ್ 3 ನಾನು ಕೃಷ್ಣಾ ರಿವರನ್ನು ಈಜಿದವಳು. ಸೊ ಸಮುದ್ರಕ್ಕೂ ಒಂದೇ ಒಂದು ಅಪಾರ್ಚುನಿಟಿ ಬಂತು, ಬಟ್ ಐ ಕುಡ್ ನಾಟ್ ಟೇಕ್ ಇಟ್ ಬಿಕಾಸ್ ಎಲ್ಲ ನಾವು ಒಂದೇ ಸತಿ ಮಾಡಬೇಕು ಅಂತ ಹೇಳಿದ್ರೆ ಇಟ್ ಈಸ್ ಚಾಲೆಂಜ್. ಆಮ್ ಅ ಮ್ಯಾರಿಡ್ ವುಮೆನ್, ಆಮ್ ಅ ಮದರ್. ಸೊ ಎಲ್ಲ ಕಡೆಯಿಂದ ನಾವು ಫ್ಯಾಮಿಲಿ ಬ್ಯಾಲೆನ್ಸ್ ಮಾಡಬೇಕು, ಪ್ರೊಫೆಷನ್ ಬ್ಯಾಲೆನ್ಸ್ ಮಾಡಬೇಕು, ಪ್ಲಸ್ ಪ್ಯಾಷನ್ನು ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಒನ್ ಸ್ಯಾಕ್ರಿಫೈಸ್. ಸೊ ಅಂಥದ್ದೊಂದು ಸ್ಯಾಕ್ರಿಫೈಸಲ್ಲಿ ಐ ಮೈಟ್ ಹ್ಯಾವ್ ಗಿವನ್ ಅಪ್ ದಟ್ ಅಪಾರ್ಚುನಿಟಿ ವಿಚ್ ವುಡ್ ಹ್ಯಾವ್ ಬೀನ್ ಅ ವರ್ಲ್ಡ್ ರೆಕಾರ್ಡ್. ಸೊ ಅದು ಏನಾಯ್ತು ಅಂತ ಹೇಳಿದ್ರೆ, ಈಗ ನಮಗಿಂತ ದೊಡ್ಡ ಸಾಧಕರು ನನ್ನ ತಾಯಿ ಅಂತ ಹೇಳ್ಕೊಂಡು ಹೇಳ್ಬೇಕು. ಆ ಕಾಲದಲ್ಲಿ ಅಷ್ಟೊಂದು 9ನೇ ಕ್ಲಾಸ್ ಮಾತ್ರ ಕಲ್ತಿದ್ರು. ಅಷ್ಟೊಂದು ಮನೆಯಲ್ಲಿ ವಿದ್ಯಾಭ್ಯಾಸ ಇಲ್ಲದೆ ಮನೆಯಲ್ಲೇ ಒಂದು ಒಟ್ಟು ಕುಟುಂಬದಲ್ಲಿದ್ದು ಅಲ್ಲಿ ಅವರ ಮನೋ ಇದು ಒಂಥರ ಯಾವ ಥರ ಇರ್ತದೆ ಅಪ್ರೋಚ್ ಸ್ವಿಮ್ಮಿಂಗು ಅಂತ ಹೇಳಿದಾಗ ಇಟ್ ರಿಕ್ವೈರ್ಸ್ ಮೋರ್ ಪುಷ್. ಬೇರೆ ಸ್ಪೋರ್ಟ್ಸ್ ಕಂಪೇರ್ ಮಾಡಿದ್ರೆ ಆ ಲೇಡೀಸ್ಗಳು ಸ್ವಿಮ್ಮಿಂಗ್ ಹೋಗೋದಂತ ಹೇಳಿದಾಗ ವಿ ವೇರ್ ಸ್ವಿಮ್ಮಿಂಗ್ ಕಾಸ್ಟ್ಯೂಮ್ ಆ ಥರದ್ದೆಲ್ಲ ಇರ್ತದೆ. ಸೊ ಅದಕ್ಕೆ ಅದನ್ನು ನೋಡೋ ರೀತಿನೇ ಬೇರೆ ಇರ್ತದೆ. ಬಟ್ ನನ್ನ ಲೆಕ್ಕದಲ್ಲಿ ಸ್ಪೋರ್ಟ್ಸ್ ಇಸ್ ಸ್ಪೋರ್ಟ್ಸ್. ಸೊ ಅದನ್ನು ಯಾವ ರೀತಿನೂ ನೀವು ಇದು ಮಾಡೋಂಗಿಲ್ಲ. ಬಟ್ ಮೈ ಮದರ್ ಹ್ಯಾಡ್ ಅ ವಿಷನ್ ದಟ್ ಮೈ ಡಾಟರ್ಸ್ ಹ್ಯಾವ್ ಟು ಬಿ ಸಪ್ರೇಟ್ ಆ್ಯಂಡ್ ಡಿಫ್ರೆಂಟ್ ಫ್ರಮ್ ಅದರ್ಸ್ ಅಂತ ಇಟ್ಬಿಟ್ಟು ಸೊ ಅವರ ಇಚ್ಛೆಗೆ ಸರಿಯಾಗಿ ನಾವು ಕೋಚ್ ಹತ್ರ ಹೋದೆವು. ಅಮ್ಮ ಅಂದರೆ ತಾಯಿ ಜಾಯಿನ್ ಮಾಡಿಸಿರೋದು. ಸೊ ಅದ ನಂತರ ಆಫ್ಟರ್ ಸರ್ಟನ್ ಅಚೀವ್ಮೆಂಟ್ಸ್ ಕೋಚ್ ಓನ್ಲಿ ರಾಮಕೃಷ್ಣ ಅಂತ ನನ್ನ ಮೊದಲನೇ ಕೋಚು. ಅವರು ನಮ್ಗಿಬ್ಬರಿಗೂ ಫ್ರೀ ಆಗಿ ತಗೊಂಡ್ರು. ನನ್ನ ಟ್ವಿನ್ ಸಿಸ್ಟರ್ ಇದೆ, ನನಗೆ ಐ ಹ್ಯಾವ್ ಅ ಟ್ವಿನ್ ಸಿಸ್ಟರ್. ನಾವಿಬ್ರು ಅವಳಿ ಜವಳಿ. ಅವಳ ಹೆಸರು ವಿಂಧ್ಯಾಪ್ರಭು ಅಂತ. ಸೊ ಸಂಧ್ಯಾ ಪ್ರಭು, ವಿಂಧ್ಯಾಪ್ರಭು. ಸೊ ಇಬ್ರಿಗೂ ನಮಗೆ ಜಸ್ಟ್ ಬಿಕಾಸ್ ವಿ ವನ್ ಅ ಗೋಲ್ಡ್ ಮೆಡಲ್ ಇನ್ ಡಿಸ್ಟ್ರಿಕ್ಟ್ ಲೆವೆಲ್ ಕಾಂಪಿಟೇಷನ್. ಸೊ ನಮ್ಗಿಬ್ರಿಗೂ ಅವರು ಇವತ್ತಿಂದ ನಾನು ಇವ್ರಿಗೆ ಫ್ರೀ ಆಗಿ ಕ್ಲಾಸಸ್ ತಗೊಳ್ತೀನಿ. ದೇ ವಿಲ್ ಬಿ ದ ಅಚೀವರ್ಸ್ ಒನ್ ಡೇ. ನನಗೂ ಹೆಸರು ತರ್ತಾರೆ ಅಂತ ಹೇಳ್ಬಿಟ್ಟು ಸರ್ ಕೋಚ್ ಆ ದಿನ ನಮಗೆ ನಿಮ್ಮ ಪ್ರತಿಭೆಯನ್ನು ಗುರುತಿಸಿದ್ರು. ನಾವು 1993 ವಿ ಬೋತ್ ಗಾಟ್ ಅವರ್ ಫಸ್ಟ್ ಸ್ಟೇಟ್ ಲೆವೆಲ್ ಮೆಡಲ್ 1993. ಸೊ ದಟ್ ಈಸ್ ಹೌ ದ ಜರ್ನಿ ಬಿಗಿನ್. ಆ್ಯಂಡ್ ನಮ್ಮ ಸ್ಕೂಲ್ ಆಲ್ಸೋ ಸಪೋರ್ಟೆಡ್. ಮನೆಯಲ್ಲಿ ಪೇರೆಂಟ್ಸ್ ಇವತ್ತಿನ ಆವಾಗ ದಕ್ಷಿಣ ಕನ್ನಡದಿಂದ ಬೆಂಗಳೂರಿಗೆ ಬಂದು ಅಷ್ಟು ಕಲ್ತಿಲ್ಲ, ಎಜುಕೇಟೆಡ್ ಅಲ್ಲ. ಪೇರೆಂಟ್ಸ್ಗಳು ಏನಂತ ಹೇಳಿದ್ರೆ ಬಂದು ಬೆಂಗಳೂರಲ್ಲಿ ಬಂದು ಇವೆಂಟಲ್ಲಿ ನಮ್ಮ ಇವೆಂಟ್ ಲಿಸ್ಟಲ್ಲಿ ಹೆಸರು ಹುಡುಕಿ ನಮ್ಮನ್ನು ಒಂದು ಇವೆಂಟಲ್ಲಿ ಪಾರ್ಟಿಸಿಪೇಟ್ ಮಾಡಿಸೋವಷ್ಟು ಕೆಪಾಸಿಟಿ ಅವ್ರಿಗೆ ಇರಲಿಲ್ಲ. ಅಂದರೆ ಬಿಕಾಸ್ ಆಫ್ ದೇರ್ ಎಜುಕೇಶನ್ ಸಮಥಿಂಗ್. ಆವಾಗ ಅವರ್ ಹೆಡ್ ಮಾಸ್ಟರ್ ಮಂಗಳೂರಲ್ಲಿ ನಾನು ಕೆನರಾ ಹೈಸ್ಕೂಲ್ ಉರ್ವ ಅಂತ ಹೇಳ್ಬಿಟ್ಟು ಆ ಸ್ಕೂಲಲ್ಲಿ ಕಲ್ತಿರೋಳು.
ಅಲ್ಲಿ ನಮ್ಮ ಹೆಡ್ ಮಾಸ್ಟ್ರು ಇಲ್ಲ, ನಮ್ಮ ಪಿ ಟಿ ಟೀಚರ್ಸ್ ನಿಮ್ಮ ಜೊತೆ ಕಳಿಸ್ತೇವೆ, ಪೇರೆಂಟ್ಸ್ ಅನ್ನು ಕರೆಸಿ ಕನ್ವಿನ್ಸ್ ಮಾಡಿ ನಮ್ಮ ಸ್ಕೂಲಿಂದ ದೇ ಹ್ಯಾವ್ ಟು ಪಾರ್ಟಿಸಿಪೇಟ್ ಇನ್ ದಟ್ ಸ್ಟೇಟ್ ಲೆವೆಲ್ ಅಂತ ಹೇಳ್ಬಿಟ್ಟು ದಟ್ ವಾಸ್ ಅ ಎನ್ಕರೇಜ್ಮೆಂಟ್ ವಾಟ್ ದ ಸ್ಕೂಲ್ ಗಿವ್. ಸೊ ಪಿ ಟಿ ಟೀಚರ್ಸ್ ವೇರ್ ಎಜುಕೇಟೆಡ್, ದೇ ವೇರ್ ನೋಯಿಂಗ್ ಹೌ ಟು. ನಮ್ಮನ್ನು ಆ ದಿನ ಕಾಂಪಿಟೇಷನ್ ಅಲ್ಲಿ ನಮಗೊಂದು ಮೆಡಲ್ ಅಂತ ಕೊಂಡು ಸಿಕ್ಕಿದೆ ಅಂತ ಹೇಳಿದ್ರೆ ದಟ್ ದ ಕಾಂಟ್ರಿಬ್ಯೂಷನ್ ದ ಕ್ರೆಡಿಟ್ ಗೋಸ್ ಟು ದ ಸ್ಕೂಲ್. ಸೊ ಅಪಾರ್ಟ್ ಫ್ರಮ್ ದ ಪೇರೆಂಟ್ಸ್ ಆಲ್ಸೋ, ಪೇರೆಂಟ್ಸ್, ಕೋಚ್ ಆ್ಯಂಡ್ ಸ್ಕೂಲ್, ಆಲ್ ತ್ರೀ. ನೀವೇ ಹೇಳ್ತಾ ಇದ್ರಿ, ಒಬ್ಬ ಹೆಣ್ಣು ಮಗಳಾಗಿ ನಾನು ಈಜುಪಟ್ಟು ಹೋಗೋದಕ್ಕೆ ಕೆಲವೊಂದಿಷ್ಟು ಸಮಸ್ಯೆಗಳ ಸಹಜವಾಗಿತ್ತು, ಆಟವನ್ನು ಆಟವಾಗಿ ಮಾತ್ರ ನೋಡಿದ್ವಿ ಅಂತ. ಈಗ ಸಾಮಾಜಿಕ ಬದುಕಿಗೆ ಬಂದಾಗಲೂ ಕೂಡ ಮಹಿಳೆ ಕೇವಲ 4 ಗೋಡೆಗೆ ಮಾತ್ರ ಸೀಮಿತ ಅನ್ನೋದು ಒಂದು ವ್ಯಾಖ್ಯಾನ ಆಗಿಬಿಟ್ಟಿದೆ ಮೇಡಮ್. ಇವೆಲ್ಲವನ್ನು ಎದುರಿಸಿ ಬಂದಿದ್ದು ಹೇಗೆ ನೀವು? ಸರ್, ಈಗ ನನ್ನ ಜರ್ನಿ ಹೇಗಿತ್ತು ಅಂತ ಹೇಳಿದ್ರೆ, ಮೂಲತಃ ಮಂಗಳೂರಲ್ಲೇ ಈ ಸೋಷಲ್, ನನಗೆ ಜನರಿಗೋಸ್ಕರ ನಾನು ಒಬ್ಳು ಲಾಯರ್ ಆಗಬೇಕು, ಅದು ವಿಶೇಷವಾಗಿ ಮಹಿಳೆಯರಿಗೋಸ್ಕರ, ವೇರ್ ದೇ ವಿಲ್ ನಾಟ್ ಬಿ ಕಂಫರ್ಟೇಬಲ್. ಯಾರೋ ಒಂದು ಬೇರೆ ಒಂದು ಜೆಂಟ್ಸ್ಗಳ ಹತ್ರ ಹೋಗಿ ಕಂಫರ್ಟ್ ಆಗಿಬಿಟ್ಟು ಅವ್ರಿಗೆ ಕನ್ವರ್ಸೇಷನ್ ಇರ್ಲಿಕ್ಕಿಲ್ಲ, ಅವ್ರ ಕಷ್ಟವನ್ನು ಹೇಳ್ಕೊಳ್ಳಿಕ್ಕೆ ಕಷ್ಟ ಆಗುತ್ತೆ ಅಂತ ತಿಳ್ಕೊಂಡ್ಬಿಟ್ಟು ನಾನು ಮಹಿಳೆಯರಿಗೋಸ್ಕರ ವಕೀಲಿ ಆಗ್ಬೇಕಂತ ಮೊದಲು ಬಂದೆ. ಬರ್ಬೇಕಾದ್ರೆ ಲಾ ಮಾಡ್ಬೇಕಾದ್ರೆ SDM ಲಾ ಕಾಲೇಜಲ್ಲಿ LLB ಮಾಡಿದೆ. ಆಮೇಲೆ ಒಂದು ಸಿಚುವೇಶನ್ ಬಂತು, ಏನಂದ್ರೆ ನನಗೆ ಕಾಲೇಜಲ್ಲಿ ಒಂದು ಇಂಟರ್ನಲ್ ಎಕ್ಸಾಮ್ ಕೊಡ್ಲಿಲ್ಲ. ಅವಾಗ ಅವರು ಎಕ್ಸಾಮ್ ಕೊಟ್ಟಿಲ್ಲ ಅಂತ ಹೇಳಿದಾಗ ಆ ನನ್ನ ಹಕ್ಕಿಗೋಸ್ಕರ ನಾನು ಹೈಕೋರ್ಟ್ಗೆ ನನ್ನ ಹಕ್ಕಿನ ಬಗ್ಗೆ ಒಂದು ರಿಟ್ ಪಿಟಿಷನ್ ಹಾಕೊಂಡು ನಾನು ಪಾರ್ಟಿ ಇನ್ ಪರ್ಸನ್ ಹೈಕೋರ್ಟ್ ಬಂದು ಅಪಿಯರ್ ಆದೆ. ಅಲ್ಲಿ ನಾನು ಜಸ್ಟಿಸ್ ನಜೀರ್ ಸಾಹೇಬ್ರ ಮುಂದೆ ಅಪಿಯರೆನ್ಸ್ ಹಾಕಿದಾಗ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ನನಗೆ ಆ ಕೋರ್ಟಲ್ಲಿ ಹಿ ವಾಸ್ ಆಲ್ಸೋ ಓಲ್ಡ್ ಸ್ಟೂಡೆಂಟ್ ಆಫ್ ಮೈ ಕಾಲೇಜ್ ಅಲ್ಮನೈ. ಅದಕ್ಕೋಸ್ಕರ ಅವರೊಂದು ನನ್ನ ಆರ್ಗ್ಯುಮೆಂಟ್ ಆದ ನಂತರ ನನಗೆ ಎಂಟ್ರಿ ಮಾಡ್ರು ಸಿಕ್ಕಿತ್ತು. ದಟ್ ಈಸ್ ನಾಟ್ ಅಂದ, ಬಿಕಾಸ್ ಕಾಲೇಜು ಒಂದೇ, ಅವ್ರಿಗೆ ಸ್ಟೂಡೆಂಟು ಒಂದೇ ಅಂತ ಹೇಳ್ಬಿಟ್ಟು ಅವರಲ್ಲಿ ಒಂದು ಉದಾಹರಣೆ ತೋರಿಸ್ಕೊಟ್ರು, ಬೋತ್ ಆರ್ ಈಕ್ವಲ್ ಟು ಮೀ ಅಂತ. ಸೊ ದಟ್ ಈಸ್ ಒನ್ ಎನ್ಕರೇಜ್ಮೆಂಟ್. ನನಗೆ ಜುಡಿಷಿಯರಿಲೂ ಅನ್ಬಯಾಸ್ಡ್ ಆಗಿ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಬಂದೆ. ಈ ಪ್ರೊಫೆಷನ್ ಬಂದಾಗ, ಪ್ರೊಫೆಷನ್ ಬರೋದಕ್ಕಿಂತ ಮೊದಲು LLB ಕಂಪ್ಲೀಟ್ ಆಯಿತು. ಐ ವಾಸ್ ಗಿವನ್ ನನ್ನ ರಿಟ್ ಪಿಟಿಷನಲ್ಲಿ ನಾನು ಗೆದ್ಬಿಟ್ಟೆ. ನಂತರ ನನಗೆ ಒಂದು ಅಪಾರ್ಚುನಿಟಿ ಆಫ್ ಎಕ್ಸಾಮ್ ಕೊಟ್ಟರು. ಅಲ್ಲಿ ನಾನು ಕೊಟ್ಟ ನಂತರ ಬಂದ್ಬಿಟ್ಟು ಇನ್ಫ್ರಕ್ಚರ್ಸ್ ಆಗಿದೆ ಅಂತ ಸಬ್ಮಿಷನ್ ಮಾಡ್ಲಿಕ್ಕೆ ಕೋರ್ಟ್ ಬಂದು ಅಪಿಯರ್ ಆದಾಗ ಐ ವಾಸ್ ಆಸ್ ವೇರ್ ಆರ್ ಯು ಇಂಟೆಂಡಿಂಗ್ ಟು ಪ್ರಾಕ್ಟೀಸ್ ಇನ್ ಫ್ಯೂಚರ್ ಅಂತ ಒಂದು ಕ್ಯಾಶುವಲ್ ಆಗಿಬಿಟ್ಟು ಒಂದು ಕೇಳಿದಾಗ, ನಾನು ನನ್ನ ಹೋಮ್ ಟೌನ್ ಮಂಗಳೂರಿಗೆ ಹೋಗ್ತಾ ಇದ್ದೇನೆ ಅಂತ ಹೇಳಿದಾಗ, ಯು ಹ್ಯಾವ್ ಆರ್ಗ್ಯೂಡ್ ಯುವರ್ ಓನ್ ಕೇಸ್, ಯು ಹ್ಯಾವ್ ಡನ್ ವೆಲ್, ಹೂ ನೋಸ್ ಟುಮಾರೋ ಯು ಮೇ ಬಿ ಒನ್ ಅಮಾಂಗ್ಸ್ಟ್ ಅಸ್ ಅಂತ ಒಂದು ಮಾತು ಹೇಳಿದ್ರು. ದಟ್ ವಾಸ್ ಲೈಕ್ ಅ ಮ್ಯಾಗ್ನೆಟ್, ಇಟ್ ಪುಲ್ಡ್ ಮೀ ಟು ಬೆಂಗಳೂರು. ಅಲ್ಲಿಂದ ಹೈಕೋರ್ಟ್ ಪ್ರಾಕ್ಟೀಸ್ ಮಾಡಿದೆ. ಇವತ್ತಿಗೆ ನಾನು ಒಂದು 20 ವರ್ಷ ಪ್ರಾಕ್ಟೀಸ್ ಮಾಡಿದ್ದೇನೆ. ದ ಜರ್ನಿ ಆಫ್ ಮೈ ಪ್ರಾಕ್ಟೀಸ್ ಕರಿಯರ್ ಹೆಂಗೆ ಸ್ಟಾರ್ಟ್ ಆಯ್ತು ಅಂತ ಹೇಳಿದ್ರೆ, ಹೈಕೋರ್ಟಲ್ಲಿ ಜರ್ನಿ ಆ ಥರ ಸ್ಟಾರ್ಟ್ ಆಯ್ತು. ನಾನೇನು ನೆನೆಸ್ಕೊಂಡು ಬಂದಿದ್ದಲ್ಲ, ದ ಡೆಸ್ಟಿನಿ ಹ್ಯಾಸ್ ಟೇಕನ್ ಮೀ ಲೈಕ್ ದಟ್. ಈ ಬ್ಯಾಲೆನ್ಸ್ ಹೆಂಗಿದೆ ಮೇಡಮ್? ಈಜುಪಟುವಾಗಿ ಅದನ್ನು ನಿರ್ವಹಣೆ ಮಾಡೋದು, ಪದಕಗಳನ್ನು ಗೆಲ್ಲೋದು, ಯಾಕಂದರೆ ಅನೇಕ ಚಿನ್ನದ ಪದಕಗಳನ್ನು ಗೆದ್ದಿದ್ದೀರಿ, ಬೆಳ್ಳಿ ಪದಕಗಳನ್ನು ಗೆದ್ದಿದ್ದೀರಿ, ರಾಷ್ಟ್ರಕ್ಕೆ ನಾಡಿಗೆ ನಿಮ್ಮ ಊರಿಗೆ ಕೀರ್ತಿಯನ್ನು ತಂದಿದ್ದೀರಿ. ಮತ್ತೊಂದು ಕಡೆ ವಕೀಲರಾಗಿ ಸಾಮಾಜಿಕವಾಗಿ ಅನೇಕ ಸಮಸ್ಯೆಗಳನ್ನು ಬಗೆಹರಿಸೋದು. ಹೌ ಯು ಬ್ಯಾಲೆನ್ಸ್? ಈಗ ಬ್ಯಾಲೆನ್ಸಿಂಗ್ ಅಂತ ಹೇಳಿದ್ರೆ ಎಲ್ಲ ಮಹಿಳೆಯರಿಗೂ ಒಂದು 24 ಗಂಟೆ ಎಲ್ರಿಗೂ ಇರೋ ಥರನೇ ಎಲ್ಲ ನಮಗೂ ಇರೋದು. ಆದರೆ ಆ 24 ಗಂಟೆಯಲ್ಲಿ ನಾವು ಹೌ ಡು ವಿ ಬ್ಯಾಲೆನ್ಸ್ ಅವರ್ ಲೈಫ್ ಅಂತ ಹೇಳ್ಕೊಂಡಿದ್ರೆ, ಯು ಶುಡ್ ಬಿ ಡಿಸಿಪ್ಲಿನ್ಡ್ ಒಂದು. ಇನ್ನೊಂದು, ಐ ಗೋ ಟು ಬೆಡ್ ಎಟ್ 9 o'clock, 9 ಗಂಟೆಗೆ ನಾನು ಮಲಗಿದ್ರೆ ಬೆಳಿಗ್ಗೆ 4:15 ಡೈಲಿ ಬೆಳಿಗ್ಗೆ 4:15 ಎದ್ಬಿಟ್ಟು 4:45 ಐ ವಿಲ್ ಬಿ ದೇರ್ ಇನ್ ದ ಸ್ವಿಮ್ಮಿಂಗ್ ಪೂಲ್. ಐ ವಿಲ್ ಬಿ ದ ಫಸ್ಟ್ ಲೇಡಿ. ಅಲ್ಲಿ 6 ಗಂಟೆಗೆ ಓಪನ್ ಆಗೋದಾದ್ರೆ ವಿತ್ ದ ಪರ್ಮಿಷನ್ 5 ಗಂಟೆಗೆ ನನಗೆ ಇಲ್ಲಿ ಮೈಸೂರು ಬ್ಯಾಂಕ್ ಅಂತ ಸೆಂಟ್ರಲ್ ಕಾಲೇಜ್ ಹತ್ರ ನಿಶಾ ಮಿಲೆಟ್ ಅಕಾಡೆಮಿ ಅಂತ ಇದೆ. ಸೊ ಅಲ್ಲಿ ಮುಂಚೆ ನಾನು ಸೆಂಟ್ ಜೋಸೆಫ್ ಬಾಯ್ಸ್ ಸ್ಕೂಲ್ ಹತ್ರ ಈವ್ನಿಂಗ್ ಹೋಗ್ತಾ ಇದ್ದೆ. ಕೋರ್ಟ್ ಕೆಲಸ ಮುಗಿಸ್ಕೊಂಡು ಕೋರ್ಟಲ್ಲಿ ನನಗೆ ರೆಗ್ಯುಲರ್ ಆಗಿ ಪ್ರಾಕ್ಟೀಸ್ ಇದೆ. ಒಂದಿನಕ್ಕೆ ಒಂದು ಫೈಲಿಂಗ್ ಇರುತ್ತೆ ಅಂತ ನೆನ್ಸ್ಕೊಳ್ಳಿ. ಆ ಎಂಟ್ರಿ ಮಾಡ್ರು ಸಾಯಂಕಾಲ 5 ಗಂಟೆಗೆಲ್ಲ ತಗೊಳ್ಬೇಕು. ಸೊ ಅದು ತಗೊಂಡಾದ ನಂತರ ನಾನು ಅಲ್ಲಿಂದ ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ವಾರ್ಮ್ ಅಪ್ ಮಾಡಿಕೊಂಡು ದೆನ್ ಐ ಯೂಸ್ ಟು ಗೋ ಫಾರ್ ಸ್ವಿಮ್ಮಿಂಗ್. ಕಾಂಪಿಟೇಟರ್ಸ್ ಬ್ಯಾಚ್ ಜಾಯ್ನ್ ಆದೆ. ಚಿಕ್ಕ ಮಕ್ಕಳು ಜೊತೆಗೆ ನನ್ನ ಏಜ್ನವ್ರು ಯಾರು ಕಾಂಪೀಟ್ ಮಾಡ್ತಾ ಇಲ್ಲ. ಆ್ಯಕ್ಚುಲಿ there was a little gap of 129 years actually. 93 ನಾನು ಸ್ಟೇಟ್ ಲೆವೆಲ್ ತಗೊಂಡ್ರೆ ನಂತರ 29 ವರ್ಷ ಬ್ರೇಕ್ ಇತ್ತು. ಕೋವಿಡ್ ಟೈಮಲ್ಲಿ ಐ ರಿಯಲೈಸ್ ದಟ್ ಐ ಪುಟ್ ಆನ್ ವೇಟ್. ಒನ್ ಡೇ ಐ ಮೆಟ್ ಮೈ ಕೋಚ್. ಮಂಗಳೂರಿಗೆ ಹೋಗಿದ್ದಾಗ ಕೋಚನ್ನು ಮೀಟ್ ಮಾಡಿದಾಗ ಕೋಚ್ ಟೋಲ್ಡ್ ಮೀ, ಬೆಳಿಗ್ಗೆ 2 ಗಂಟೆ, ಸಾಯಂಕಾಲ 2 ಗಂಟೆ, 4 ಗಂಟೆಗೆ ದಿನಕ್ಕೆ ಸ್ವಿಮ್ ಮಾಡೋರು ನೀವು, ಇವತ್ತು ಬಂದ್ಬಿಟ್ಟು ಹಿಂಗೆ ಆಗಿದ್ರಲ್ಲ, ಯಾಕೆ, ವೈ ಡೋಂಟ್ ಯು ಕಾನ್ಸಂಟ್ರೇಟ್ ಆನ್ ಯರ್, ಐ ವುಡ್ ಲೈಕ್ ಟು ಸಿ ಯು ಇನ್ ಮಾಸ್ಟರ್ಸ್ ಗ್ರೂಪ್ ಅಂತ ಹೇಳಿದ್ರು. ಸೊ ನೆಕ್ಸ್ಟ್ ನಾನು ಐ ವೆಂಟ್ ಅಂಡ್ ಜಾಯಿನ್ ದ ಕೋಚ್. ಕಾಂಪಿಟೇಟರ್ಸ್ ಬ್ಯಾಚ್ ಜಾಯ್ನ್ ಆದೆ. ಕಾಂಪಿಟೇಟರ್ಸ್ ಬ್ಯಾಚ್ ಅಲ್ಲಿ ಏನಾಯ್ತು ಅಂತ ಹೇಳಿದ್ರೆ, ಮಕ್ಳ ಜೊತೆ, ಚಿಕ್ಕ ಮಕ್ಳ ಜೊತೆ ನಾನು ಒಬ್ಬಳೇ ಅಡಲ್ಟ್ ಅಂತ ಇರ್ತಿದ್ದೆ. ಸೊ ಆದ್ರೂ ವಾಟ್ ಎವರ್ ದ ವರ್ಕ್ಔಟ್ ಕೋಚ್ ಯೂಸ್ ಟು ಗಿವ್ ಮಿ, ಐ ಹ್ಯಾವ್ ಫಾಲೋಡ್. ಸೊ ಆ ಥರ ಮಾಡ್ಕೊಂಡು 1 hour ಐ ಟು ಟೆಲ್ ಮೈ ಕ್ಲೈಂಟ್ಸ್ ಟು ವೇಟ್. 5:30 to 6:30 ಜೂನಿಯರ್ಸ್ ಹೇಳ್ತಾ ಇದ್ರು, ನನ್ನ ಅಂಡರ್ ಜೂನಿಯರ್ಸ್ ಇದ್ದಾರೆ. ಸೊ ದೇ ಟು ಟೆಲ್ ಮೇಡಮ್ ಹ್ಯಾಸ್ ಗಾನ್ ಫಾರ್ ಸ್ವಿಮ್ಮಿಂಗ್, ವೇಟ್ ಮಾಡಿ 7 o'clock ಬರ್ತಾರಂತ. ಆಫ್ಟರ್ ಸ್ವಿಮ್ ಐ ಟು ಗೋ ಟು ಆಫೀಸ್ 7 to 8 ಆ ಥರ
ಮಾಡ್ಕೊಂಡು ಸೊ ಮೊದಲು ಆ ಥರ ಇತ್ತು. ಐ ಟು ಸ್ಲೀಪ್ ಎಟ್ ಅರೌಂಡ್ 10:30, 11 o'clock. ಮತ್ತೆ ಐ ಶಿಫ್ಟೆಡ್ ಫ್ರಮ್ ಬ್ರಿಗೇಡ್ ರೋಡ್ ಟು ಮಲ್ಲೇಶ್ವರಂ ಶಿಫ್ಟ್ ಆದಾಗ ಕೋಚ್ ಚೇಂಜ್ ಮಾಡಿದೆ, ಪೂಲು ಚೇಂಜ್ ಮಾಡಿದೆ. ಆವಾಗ ಐ ಸ್ಟಾರ್ಟೆಡ್ ಇನ್ ದ ಮಾರ್ನಿಂಗ್. ದಟ್ ವಾಸ್ ಮಚ್ ಮೋರ್ ಕಂಫರ್ಟೇಬಲ್. ಒಂದು ಮೈ ಎನರ್ಜಿ ಲೆವೆಲ್ ಇಸ್ ಟು ಬೈ ಹೈ ಆ್ಯಂಡ್ ಸ್ಟ್ಯಾಮಿನಾನು ತುಂಬ ನನಗೆ ಐ ಕುಡ್ ಅನಲೈಸ್ ದಟ್ ಎಸ್ ನನಗೆ ತುಂಬ ಸ್ಟ್ಯಾಮಿನಾ ಬಿಲ್ಟಪ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಐ ಸ್ವಾಮ್. ನಂತರ ಒಂದು ಅಪಾರ್ಚುನಿಟಿ ಬಂತು. ಒನ್ ಕಾಂಪಿಟೇಷನ್ ದ ಓಪನ್ ವಾಟರ್ ಒಂದು ಫಸ್ಟ್ ಕಾಂಪಿಟೇಷನ್ ವಾಸ್ ಕೃಷ್ಣ ರಿವರ್, ವಿಜಯವಾಡದಲ್ಲಿ. ಐ ಸ್ವಾಮ್ 1.5 kilometers ಇನ್ 25 minutes and ಇಡೀ ಕರ್ನಾಟಕದಲ್ಲಿ ಒಂದು 16 ಜನ ಸ್ವಿಮ್ಮರ್ಸ್ ಅಲ್ಲಿ ಐ ವಾಸ್ ಓನ್ಲಿ ಒನ್ ಲೇಡಿ ಹೂ ಗಾಟ್ ಮೆಡಲ್, ಬ್ರಾನ್ಸ್ ಮೆಡಲ್ ಇನ್ ದಟ್ ನ್ಯಾಷನಲ್ ಲೆವೆಲ್ ಕಾಂಪಿಟೇಷನ್. ಎಸ್ ಮೇಡಮ್. ಮತ್ತೊಂದು ಕಡೆ ಈ ನೇಪಾಳಕ್ಕೆ ಹೋಗ್ತೀರಿ, ಅಲ್ಲಿ 2 ಬೆಳ್ಳಿ ಪದಕಗಳನ್ನು ತರ್ತೀರಿ, 1 ಕಂಚಿನ ಪದಕ ತಂದಿರೋದು. ಭೂತಾನಲ್ಲಿ SBKF ಇಂಟರ್ನ್ಯಾಷನಲ್ ಗೇಮ್ಸ್ 2025 ಚಿನ್ನದ ಪದಕವನ್ನು ತರ್ತೀರಿ. ಮತ್ತೊಂದು ಕಡೆ ಪ್ರಮುಖವಾಗಿ ಗಮನಿಸಬೇಕಾದ ಸಂಗತಿ ಅಂತ ಹೇಳಿದ್ರೆ ತೈವಾನ್ 2025 ನಡೆದಂತಹ ವರ್ಲ್ಡ್ ಮಾಸ್ಟರ್ ಗೇಮ್ಸ್ನಲ್ಲಿ ನೀವು ಪಾರ್ಟಿಸಿಪೇಟ್ ಮಾಡಿರೋದು, ಆ ಅನುಭವ ಹೆಂಗಿತ್ತು? ಸರ್, ನಮ್ಮ ದೇಶ ಬಿಟ್ಟು ಈಗ ಎಷ್ಟೋ ನ್ಯಾಷನಲ್ ಕಾಂಪಿಟೇಷನ್ಸ್ಗೆ ಹೋಗಿದ್ದೆ. ಕಾಂಪಿಟೇಷನ್ ಜರ್ನಿ ಸ್ಟಾರ್ಟ್ ಆಗಿದ್ದು ಬಿಕಾಸ್ ಆಫ್ ಮೈ ಕೋಚ್. ಒಂದು ನಮಗೆ ಯಾವ್ದಾದ್ರು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಹೇಳಿದ್ರೆ ಸುಮ್ಮನೆ ನಾನು ದಿನ ಹೋಗ್ತೇನೆ ಫಾರ್ ಮೈ ಹೆಲ್ತ್ ಸೇಕ್ ನಾನು ಸ್ವಿಮ್ಮಿಂಗ್ ಮಾಡ್ತೇನೆ ಅಂತ ಹೇಳಿದ್ರೆ ದಟ್ ವಿಲ್ ನಾಟ್ ಏನೋ ಒಂದು ನಮಗೆ ಕೆಲಸದ ಒತ್ತಡ ಇರುತ್ತೆ, ಮನೆ ಆಗಿರ್ಬೋದು, ಮಗಳದಾಗಿರ್ಬೋದು, ಏನೋ ಒಂದು ಸಂಸಾರದ್ದು ಏನೋ ಒಂದು ಅಡಿಷನಲ್ ಆಗಿಬಿಟ್ಟು ಒಂದು ರೆಸ್ಪಾನ್ಸಿಬಿಲಿಟಿ ಇರುತ್ತೆ. ಸೊ ವಿ ಸ್ಯಾಕ್ರಿಫೈಸ್, ಏನು ಇವತ್ತು ಬೇಡ ನಾಳೆ ಮಾಡೋಣ ಅಂತ. ಸೊ ಅದಕ್ಕೆ ಒಂದು ಏಮ್ ಆಗಿ ಇರಬೇಕು ಅಂತ ಹೇಳಿದ್ರೆ ಐ ಹ್ಯಾಡ್ ಅ ಏಮ್ ಆನ್ ದ ಮೆಡಲ್ಸ್. ಏನಂದ್ರೆ ಐ ಹ್ಯಾವ್ ಟು ಗೋ ಫಾರ್ ಕಾಂಪಿಟೇಷನ್, ಲೆಟ್ ಮಿ ಗೋ ಫಾರ್ ಅ ಕಾಂಪಿಟೇಷನ್ and let me analyze where do I stand. ಆ ದಿನಕ್ಕೆ ನಾನು ಬೀಟ್ ಮಾಡೋರು ಯಾರು ಇರಲಿಲ್ಲ. ಬಟ್ ಇವಾಗ ನಾನು ಎಲ್ಲಿದ್ದೇನೆ ಅಂತ ಹೇಳ್ಬಿಟ್ಟು ಹೋದಾಗ ಫಸ್ಟ್ ಕಾಂಪಿಟೇಷನ್ ಅಲ್ಲಿ ಐ ವನ್ ಅ ಬ್ರಾನ್ಸ್ ಮೆಡಲ್ ಇನ್ 100 meters ಫ್ಲೈ. ಸೊ ಬಟರ್ಫ್ಲೈ ವಾಸ್ ಮೈ ಮೇನ್ ಸ್ಟ್ರೋಕ್. ಸೊ ಅದರಲ್ಲಿ 100 meters ಫ್ಲೈ ಅಲ್ಲಿ ಒಂದು ಬ್ರಾನ್ಸ್ ಮೆಡಲ್ ಬರ್ಬೇಕಾದ್ರೆ ಅಮಾಂಗ್ಸ್ಟ್ 7 ನಾನೊಂದು 3rd ಪ್ಲೇಸ್ಗಂದು ಬಂದಿದ್ದೇನೆ ಅಂತ ಹೇಳಿದಾಗ ಐ ಕೆಪ್ಟ್ ಇಟ್ ಆಸ್ ಅ ನನಗೆ ಒಂದು ಎಸ್ ಐ ಕ್ಯಾನ್ ಐ ಹ್ಯಾವ್ ದಟ್ ಸೇಮ್ ಇದು ಸ್ವಿಮ್ಮಿಂಗ್ ಟೆಕ್ನಿಕ್ಸ್ ಎಲ್ಲ ನನ್ನ ಹತ್ರ ಹಂಗೆ ಇದೆ, ಐ ಕ್ಯಾನ್ ಗೋ ಫಾರ್ ಕಾಂಪಿಟೇಷನ್ಸ್ ಅಂತ ಒಂದು ಮೋಟಿವೇಶನ್ ಬಂತು. ನೆಕ್ಸ್ಟ್ ಐ ವೆಂಟ್ ಟು ಅಂಬಾಲಾ, ಹರಿಯಾಣಾಗೆ ಹೋಗಿದ್ದೆ. ಅಲ್ಲಿ ಐ ಕುಡಂಟ್ ಮೇಕ್ ಬಿಕಾಸ್ ದರ್ ವರ್ 3 heats, 21 ಔಟ್ ಆಫ್ 21 ಐ ಕೇಮ್ ಆನ್ 5th position. ಆವಾಗಲೂ ಒಂದು ಕಡೆ ಓಕೆ 21 ಅಲ್ಲಿ 5 ಬಂತು. ಸೊ ಆ ಥರ ಥಿಂಕ್ ಮಾಡ್ಕೊಂಡು ದೆನ್ ಐ ಸ್ಟಾರ್ಟೆಡ್ ರೆಗ್ಯುಲರ್ ಪ್ರಾಕ್ಟೀಸ್. ಸ್ವಿಮ್ಮಿಂಗ್ ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಂಗೆ ತುಂಬಾ ನ್ಯಾಷನಲ್ ಕಾಂಪಿಟೇಷನ್ಗಳನ್ನ ಅಟೆಂಡ್ ಮಾಡಿದೆ, ಪಾರ್ಟಿಸಿಪೇಟ್ ಮಾಡಿದೆ. ರಾಷ್ಟ್ರೀಯ ಮಟ್ಟದಲ್ಲಿ ಒಟ್ಟು 18 ಚಿನ್ನದ ಪದಕವನ್ನು, ರಾಷ್ಟ್ರೀಯ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ 16 ಚಿನ್ನದ ಪದಕ ಬಂದಿದೆ ನಿಮಗೆ. ಅಂದ್ರೆ ಸ್ಥಳೀಯಿಂದ ಶುರುವಾಗಿ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಏರಿಕೆ. ಹೌದು, ರಾಜ್ಯ ಮಟ್ಟದಲ್ಲಿ ಮೆಡಲ್ಸ್ ಫಸ್ಟ್ ಸೆಕೆಂಡ್ ತಗೊಂಡಿರೋರಿಗೆ ದೇ ಗೆಟ್ ಕ್ವಾಲಿಫೈಡ್ ಫಾರ್ ನ್ಯಾಷನಲ್ಸ್. ರಾಷ್ಟ್ರ ಮಟ್ಟದಲ್ಲಿ ಹೋದಾಗ ಅಲ್ಲಿಂದ ಹೋದಾಗ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಈಗ ತೈವಾನ್ದು, ಈಗ ಭೂತಾನ್ ಅಲ್ಲಿ ನನಗೆ ಫಸ್ಟ್ ನೇಪಾಲ್ ಏಪ್ರಿಲ್ 2025 ಅಲ್ಲಿ ನಾನು ಈ ವರ್ಷದಲ್ಲಿ ಒಟ್ಟು 4 ಕಂಟ್ರಿ ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಗೆ ಹೋಗಿದ್ದೇನೆ. ಆ 4ರಲ್ಲೂ ಒಂದೊಂದು ರೀತಿ ಸಾಧನೆ ಮಾಡಿದ್ದೇನೆ. ಅದ್ರಲ್ಲಿ ಒಂದರಲ್ಲಿ ನನಗೆ ಏನಂತ ಹೇಳಿದ್ರೆ ಫಸ್ಟ್ ನೇಪಾಳಲ್ಲಿ 400 ಮೀಟರ್ ಈಜು ಫ್ರೀಸ್ಟೈಲ್ ಈಜು ಸ್ಪರ್ಧೆಯಲ್ಲಿ ಇದು ಬೆಳ್ಳಿ ಪದಕ ಬಂತು. ಆವಾಗ ಐ ಕೆಪ್ಟ್ ಏಮ್, ಇದೇ ಲೇಡಿ ನನ್ನ ಜೊತೆ ನೆಕ್ಸ್ಟ್ ಇಯರ್ 3 countries ಕಾಂಪಿಟೇಷನ್ ಅಲ್ಲಿ ಇಂಡಿಯಾ, ಭೂತಾನ್ ಮತ್ತು ನೇಪಾಳಲ್ಲಿ ಇಫ್ ಯು ಕಮ್ ಆಸ್ ಮೈ ಆಸ್ ಅ ಕಾಂಪಿಟೇಟರ್ ಐ ಹ್ಯಾವ್ ಅ ಏಮ್ ಟು ಬೀಟ್ ಹರ್. ಅದನ್ನ ಇಟ್ಕೊಂಡು ಆ ಥರ ಏಮ್ ಇಟ್ಕೊಂಡು ರೆಗ್ಯುಲರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದೆ. ನೆಕ್ಸ್ಟ್ ಇಯರ್ ಭೂತಾನಲ್ಲಿ ನಡೆದಾಗ ನಾನು ಅದೇ ಕಾಂಪಿಟೇಟರ್ ಅನ್ನು ಹಿಂದೆ ಹಾಕಿ ಐ ವನ್ ಗೋಲ್ಡ್ ಮೆಡಲ್. ಸೊ ಈ ಥರ ಏಮ್ ಇಟ್ಕೊಂಡು ಆ್ಯಂಡ್ ವರ್ಲ್ಡ್ ಮಾಸ್ಟರ್ ತೈವಾನ್ ವಾಸ್ ಸಮಥಿಂಗ್ ಎಕ್ಸ್ಟ್ರಾರ್ಡಿನರಿ ಎಕ್ಸ್ಪೀರಿಯನ್ಸ್ ಇನ್ ಮೈ ಲೈಫ್. 64 ಕಂಟ್ರೀಸ್ ಪಾರ್ಟಿಸಿಪೇಟ್ ಮಾಡಿದ್ರು. ನಾನು ಇಂಡಿಯಾದಿಂದ ಒಂದು ನಾವು 4-5 ಜನ ಇದ್ದೆವು. ಸೊ ಅದರಲ್ಲಿ ನಾನು ಇದ್ದೆ, ಕರ್ನಾಟಕದಿಂದ ನಾನು ಮತ್ತೆ ಇನ್ನೊಬ್ಬರೊಬ್ರು ಈಜುಪಟ್ಟು ಇದ್ರು. ಸೊ ಆವಾಗ ನಮ್ಗಲ್ಲಿ ಹೋದಾಗ 11 ದಿನ ಜರ್ನಿ, ಅಲ್ಲಿ ಡಿಫ್ರೆಂಟ್ ಪ್ಲೇಸ್, ಕಮ್ಯುನಿಕೇಟಿವ್ ಲ್ಯಾಂಗ್ವೇಜ್, ಏನೋ ಈಗ ನಾವು ಟ್ರಾನ್ಸ್ಲೇಟರ್ ಹಾಕೊಂಡು ಮಾತಾಡ್ಕೊಳ್ತೀವಿ, ಅದು ದಟ್ ಇಸ್ ಸೆಕೆಂಡ್ರಿ. ಬಟ್ ಅಲ್ಲಿ ಹೋದಾಗ ಡಿಫ್ರೆಂಟ್, ಮತ್ತೆ ನಾವು ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಗಳು ಅಂತ ಹೇಳಿದ್ರೆ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಆರ್ ವೆರಿ ವೆರಿ ಟೈಟ್. ಅಲ್ಲಿ ರೆಫ್ರೀಸ್ಗಳು ರಿಜೆಕ್ಟ್ ಮಾಡೋ ಚಾನ್ಸಸ್ ಇರುತ್ತೆ. ನಮ್ದು ಏನಿದ್ರು ಒಂದು ಕ್ಯಾಮ್ರಾಸ್ ಇರುತ್ತೆ ಸ್ವಿಮ್ ಮಾಡ್ತಾ ಇರ್ಬೇಕಾದ್ರೆ. ಸೊ ನಮಗೆ ನಾವು ಡೈವ್ ಮಾಡೋ ಹೊತ್ತಿಂದನೂ ಒಂದೊಂದು ಚಿಕ್ಕ ಮಿಸ್ಟೇಕ್ಸ್, ಫಿನಿಶಿಂಗ್ ಕೊಡೋದ್ರಲ್ಲಾಗ್ಲಿ, ಟಚ್ ಅಂಡ್ ಟರ್ನ್ ಕೊಡೋದ್ರಲ್ಲಾಗ್ಲಿ, ಫ್ಲಿಪ್ ಟರ್ನ್ ಕೊಡೋದ್ರಲ್ಲಾಗ್ಲಿ ಒಂದೊಂದು ಚಿಕ್ಕ ವಿಷಯನೂ ನಮಗೆ ತುಂಬಾ ಕೌಂಟ್ ಆಗುತ್ತೆ. ಸೊ ಅದಕ್ಕೆ ದೇರ್ ಶುಡ್ ಬಿ, ನನ್ನ ಲೆಕ್ಕದಲ್ಲಿ ನಮ್ಮ ದೇಶದಲ್ಲಿ ಕರೆಕ್ಟಾಗಿ ನಮ್ಮ ಜೊತೆಗೆ ಅಕಂಪನಿಡ್
ಒಂದು ಗೈಡ್ ಬೇಕಾಗ್ತಾರೆ ಅಂತ ಅಂದ್ಬಿಟ್ಟು ಕಾಣಿಸುತ್ತೆ. ಸಮ್ಟೈಮ್ಸ್ ಸ್ಮಾಲ್ ಇಶ್ಯೂಸ್ಗೆ ನಮ್ಮನ್ನು ಅಲ್ಲಿ ಡಿಸ್ಕ್ವಾಲಿಫೈ ಮಾಡ್ತಾರೆ ಅಂತ ಬಂದಾಗ ನನಗಾಗಲಿಲ್ಲ, ಬಟ್ ಬೇರೆಯವ್ರಿಗಾದಾಗ ನನಗೆ ಬೇಜಾರಾಗಿದ್ದೆ. ಯಾರು ಡಿಫೆಂಡರ್ ಬೇಕೇ ಬೇಕು ನಮ್ಗೆ ಅಲ್ಲಿ ಡಿಫೆಂಡ್ ಮಾಡ್ಲಿಕ್ಕೆ ಅಂತ ಕೊಂಡ್ಬಿಟ್ಟು. ಯಾಕಂದ್ರೆ ನಾನು ಇಲ್ಲಿ ವಕೀಲ ವೃತ್ತಿ ನಡ್ಸ್ಕೊಂಡಿರೋಳು. ನಮ್ಗೆ ಎಲ್ಲಾ ಕಡೆಯಲ್ಲಿ ಯಾರೇ ಬಂದ್ರು ನಾವು ಯಾರಿಗೆ ತಪ್ಪು ಆಗಿದೆ ಅಂತ ಹೇಳಿದ್ರು ತಪ್ಪು ಆಗಿಲ್ಲ ಅಂತ ಕೊಂಡ್ಬಿಟ್ಟು ನಾವು ಅದನ್ನು ಸಮರ್ಥಿಸ್ಕೊಳ್ಳುವಂತವ್ರು. ಸೊ ಅದರಲ್ಲಿ ನಾನು ತಪ್ಪು ಆಗಿದ್ದೇನೆ ಇಲ್ಲ ಅಂತ ಕೊಂಡ್ಬಿಟ್ಟು ಅದನ್ನು ವಾಪಸ್ ರಿವ್ಯೂ ಮಾಡ್ಕೊಂಡ ನಂತರನೇ ಅದಕ್ಕೂ ರೂಲ್ಸ್ ಇದೆ. ಏನಂದ್ರೆ ಅರ್ಧ ಗಂಟೆಯಲ್ಲಿ ಅಬ್ಜೆಕ್ಷನ್ಸ್ ಕೊಡಬೇಕು, ಅದರಲ್ಲಿ ಅರ್ಧ ಗಂಟೆಯಲ್ಲಿ ರಿವ್ಯೂ ಆಗಬೇಕು, ಈ ಥರದ್ದೆಲ್ಲ ಇದೆ. ಅದೆಷ್ಟೋ ಕ್ರೀಡಾಪಟುಗಳಿಗೆ ಗೊತ್ತಿರೋದಿಲ್ಲ. ಕ್ರೀಡೆ ಅಂತ ಹೇಳಿದ್ರೆ ಈಗ ಅದಕ್ಕೆ ನಾವು ತುಂಬಾ ಡೆಡಿಕೇಟೆಡ್ ಲೈಫ್ ಕೊಟ್ಟಿರ್ತೀವಿ. ಈಗ ಫಾರ್ ಎಕ್ಸಾಂಪಲ್ ನಾನು ತೈವಾನ್ಗೆ ಹೋಗ್ಬೇಕಾದ್ರೆ 3 ತಿಂಗಳು ಪ್ರಾಕ್ಟೀಸನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು, ನಂಗೆ ರೆಗ್ಯುಲರ್ ತುಂಬಾ ಚೆನ್ನಾಗಿ ಪ್ರಾಕ್ಟೀಸ್ ಇದೆ ದೇವ್ರದಿಂದ. ಸೊ ಅಂತದ್ರಲ್ಲಿ ಆ ಪ್ರಾಕ್ಟೀಸ್ ಅನ್ನು ಸೈಡಿಗೆ ಇಟ್ಟು ಇದಕ್ಕೋಸ್ಕರ ನಾನು ತೈವಾನ್ ಕಾಂಪಿಟೇಷನ್ಗೋಸ್ಕರ, ಬಿಕಾಸ್ ಐ ಗಾಟ್ ಕ್ವಾಲಿಫೈಡ್, ನಮಗೆ ಒಂದು ಚಾರ್ಟ್ ಕೊಡ್ತಾರೆ ದಟ್ ಏಜ್ ಕ್ಯಾಟಗರಿ. ಈಗ ನಾನು ಆವಾಗ 40 to 45 ಕ್ಯಾಟಗರಿಲಿದ್ದೆ. ಸೊ 40 to 45 ಅವ್ರಿಗೆ ಇಂಥ ಸ್ಟ್ರೋಕ್ಗೆ ಯಾವ ಟೈಮಿಂಗ್ಸ್ ಕೊಡಬೇಕು ದೇರ್ ಟು ಗೆಟ್ ಕ್ವಾಲಿಫೈಡ್ ಅಂತ ಇರುತ್ತೆ. ಅದ್ರ ಕ್ವಾಲಿಫೈಯಿಂಗ್ ಟೈಮಿಂಗ್ಸ್ ಕೊಟ್ಟ ನಂತರನೇ ಅವ್ರು ನಮ್ಮನ್ನು ವೀಸಾ ಕಳಿಸ್ತಾರೆ. ಸೊ ಆ ಥರ ಇದ್ದಾಗ ಒಂದು ಹೆಮ್ಮೆಯ ವಿಷಯ ಏನಂತ ಹೇಳಿದ್ರೆ, ನನ್ನ ಪಾಸ್ಪೋರ್ಟ್ ನಾವು ಯಾವಾಗ್ಲೂ ಟೂರಿಸ್ಟ್ ಆಗಿಬಿಟ್ಟು ನಾವು ಹಾಕ್ತೇವೆ ಅಂತ ಹೇಳಿದ್ರೆ ವೀಸಾ, ಸ್ಪೋರ್ಟ್ಸ್ ವೀಸಾದಲ್ಲಿ ಹೋದವ್ರಿಗೆ ವರ್ಲ್ಡ್ ಮಾಸ್ಟರ್ ಗೇಮ್ಸ್ 2025 ಅಂತ ಹೇಳ್ಕೊಂಡು ತೈವಾನ್ ಬಂತು. ಅದರಷ್ಟು ಹೆಮ್ಮೆ ಯಾವಾಗ್ಲೂ ಇಲ್ಲ. ಪಾಸ್ಪೋರ್ಟ್ ತಿರುಗಿಸಿ ನೋಡಿದಾಗ್ಲೂ ನಮ್ಗೆ ಒಂದು ಗರ್ವದ ವಿಷಯ. ಯಾಕಂತ ಹೇಳಿದ್ರೆ ನಾವು ದೇಶವನ್ನು ಪ್ರತಿನಿಧಿಸಿಕೊಂಡು ಅಲ್ಲಿ ಹೋಗಿರೋದು ಅಂತ ಹೇಳ್ಬಿಟ್ಟು. ಸೊ ಆ ತರ ಮತ್ತೆ ಮೊನ್ನೆ ಓಪನ್ ಮಾಸ್ಟರ್ ಗೇಮ್ಸ್ 2026 ನಡೀತು ಫೆಬ್ರವರಿಯಲ್ಲಿ. 6ನೇ ತಾರೀಕಿಂದ 15ನೇ ತಾರೀಕುವರೆಗೆ ನಡೀತು ಅಬುದಾಬಿಯಲ್ಲಿ. ಅಲ್ಲಿ ನಾನು ಒಂದು ನಮ್ಮ ದೇಶವನ್ನು ಪ್ರತಿನಿಧಿಸಿಕೊಂಡು ಒಂದು ಚಿನ್ನ ಮತ್ತು ಒಂದು ಕಂಚಿನ ಪದಕ ಇಲ್ಲೇ ಇದೆ. ಸೊ ಚಿನ್ನ ಮತ್ತು ಒಂದು ಕಂಚಿನ ಪದಕ ಎರಡು ನಮ್ಮ ದೇಶಕ್ಕೆ ತೆಗೆದುಕೊಂಡು ಬಂದಿದ್ದೇನೆ ಈ ವರ್ಷ ಸರ್, 2 ತಿಂಗಳು ಲಾಸ್ಟ್ ಮಂತ್ ಫೆಬ್ರವರಿ. ಮತ್ತೊಂದು ಕಡೆ ನೀವು ಈಜುಪಟು ಆದ್ರಿ, ಅಂತಾರಾಷ್ಟ್ರೀಯ ಸ್ಪರ್ಧೆಗಳಲ್ಲಿ ಭಾಗವಹಿಸಿದ್ರಿ, ಚಿನ್ನದ ಪದಕಗಳನ್ನು ಇದ್ಕೊಂಡ್ರಿ. ಮತ್ತೊಂದು ಕಡೆ ನಿಮ್ಮ ಮೂಲ ವೃತ್ತಿ ವಕೀಲಿಕೆ, ಅಲ್ಲಿಯೂ ಕೂಡ ನಿಮ್ಮ ಸಾಧನೆ ಅನನ್ಯವಾಗಿದೆ. ವಕೀಲ ಸಂಘದ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿ ಕೆಲಸವನ್ನು ಮಾಡಿದ್ದೀರಿ. ಅದಾದ ನಂತರ ಗ್ರಂಥಾಲಯ ಸಮಿತಿ ಅಧ್ಯಕ್ಷರಾಗಿ ಕೆಲಸವನ್ನು ಮಾಡಿದ್ದೀರಿ. ಈ ಅನುಭವ ಹೆಂಗಿತ್ತು? ಯಾವೆಲ್ಲ ಕೆಲಸಗಳನ್ನು ಆ ವಿಚಾರದಲ್ಲಿ ನೀವು ಮಾಡಿರೋದು? ಸರ್, ಈಗ ವಕೀಲರ ಸಂಘ ಅಂತ ಹೇಳಿದ್ರೆ ನಾವು ಏಷ್ಯಾದಲ್ಲಿ ಅತಿ ದೊಡ್ಡ ವಕೀಲರ ಸಂಘ. ನಮ್ಗೊಂದು ಹೆಮ್ಮೆ. ನಾ ಹೈಕೋರ್ಟ್ ಪ್ರಾಕ್ಟೀಸು ರೆಗ್ಯುಲರ್ ಆಗಿ 20 ವರ್ಷ ಪ್ರಾಕ್ಟೀಸ್ ಮಾಡಿರೋದ್ರಿಂದ ಹೈಕೋರ್ಟಲ್ಲಿ ಎಲೆಕ್ಷನ್ ಅಂತ ನಿಂತಾಗ ಮೊದಲನೇ ಸತಿ ನನ್ನನ್ನು ಜನರಲ್ ಕ್ಯಾಟಗರಿಯಲ್ಲಿ ಗೆಲ್ಸಿದ್ರು. ಆವಾಗ 8 ಜನ ಲೇಡೀಸ್ ನಿಂತಿದ್ರು, ಅದರಲ್ಲಿ ನಾನು ಒಬ್ಬಳೇ ಗೆದ್ದಿದ್ದೆ. ಮತ್ತೆ ಈ ಬಾರಿ ಸುಪ್ರೀಂ ಕೋರ್ಟ್ನವರು ರಿಸರ್ವೇಷನ್ ಅಂತ ಕೊಟ್ಟರು ಹೆಣ್ಮಕ್ಳಿಗೆ. ಆವಾಗ ಹೆಣ್ಮಕ್ಳ ಕ್ಯಾಟಗರಿಯಲ್ಲಿ ನಿಂತೆ ಮಹಿಳೆಯರ ವಿಭಾಗದಲ್ಲಿ. ಆವಾಗ 12 ಜನ ಲೇಡೀಸಲ್ಲಿ ನಾನು ಮೊದಲನೇ ಲೇಡಿಯಾಗಿ ಹೈಯೆಸ್ಟ್ ವೋಟಿಂದ ಗೆದ್ದೆ. ಸೊ ಜನರು ನನ್ನ ಮೇಲೆ ಅಷ್ಟು ಪ್ರೀತಿ ಇಟ್ಟಿದ್ದಾರೆ ಅಂತ ಹೇಳಿದ್ರೆ ನಾನು ಅಷ್ಟು ಕೆಲಸ ಮಾಡಿದ್ದೇನೆ. ಒಂದು ಸಾರ್ವಜನಿಕ ಹಿತಾಸಕ್ತಿ. ಕೋವಿಡ್ ಟೈಮಲ್ಲಿ ನಮ್ಮ ವಕೀಲರನ್ನು ಒಂದು ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಡಿಕ್ಲೇರ್ ಮಾಡಬೇಕು ಅಂತ ಹೇಳ್ಬಿಟ್ಟು ಪೊಲೀಸರು, ಡಾಕ್ಟರ್ಸ್, ಟೀಚರ್ಸ್ಗಳಿಗೆ ಮಾಡಿದ್ರು. ನಮಗೆ ಪ್ರಯಾರಿಟಿ ವ್ಯಾಕ್ಸಿನೇಷನ್ಗೆ ಕನ್ಸಿಡರ್ ಮಾಡಿರಲಿಲ್ಲ. ಅವಾಗ ನಾನು PIL ಹಾಕಿ ನಮ್ಮ ವಕೀಲರನ್ನು ಒಂದು ಫ್ರಂಟ್ ಲೈನ್ ವರ್ಕರ್ಸ್ ಅಂತ ಡಿಕ್ಲೇರ್ ಮಾಡಬೇಕಂತ ಒಂದು PIL ಹಾಕಿ ಗೆದ್ದಿದ್ದೆ. ಅದನ್ನು ಗೆದ್ದು ಆವಾಗ ನಮ್ಮ ವಕೀಲರನ್ನು ಎಲ್ಲ ಸೇಫ್ ಆಗಿ ಒಂದು ವ್ಯಾಕ್ಸಿನೇಷನ್ಗೆ, ಪ್ರಯಾರಿಟಿ ವ್ಯಾಕ್ಸಿನೇಷನ್ಗೆ ಎಲಿಜಿಬಲ್ ಆಗೋ ಥರ ಮಾಡಿಸಿದ್ದೆ. ಯಾಕಂದರೆ ನಾವು ಒಂದು 180 ಅಡ್ವೊಕೇಟ್ಸ್ಗಳನ್ನು ಕಳ್ಕೊಂಡಿದ್ದೇವೆ ಆ ಹೊತ್ತಲ್ಲಿ. ಸೊ ಒಂದು ಪೇಪರ್ ಕಟ್ಟಿಂಗ್ ಬೇಸಿಸ್ ಮೇಲೆ ಒಂದು ಇಶ್ಯೂ ಬೇಸ್ಡ್ ಫೈಟ್ ಕೊಟ್ಟೆ. ಎಲ್ಲೆಲ್ಲಿ ನಮ್ಮ ವಕೀಲರಿಗೆ ನನ್ನ ಧ್ವನಿ ಬೇಕು ಅಂತ ಕಾಣಿಸ್ತೋ ಅಲ್ಲೆಲ್ಲ ಧ್ವನಿ ಎತ್ತಿದ್ದೇನೆ. ಮತ್ತೆ ನಾನು ವಕೀಲರಿಗೋಸ್ಕರ ಅಂತ ಮಾತ್ರ ಅಲ್ಲ, ಸಾರ್ವಜನಿಕರಿಗೋಸ್ಕರ ಎಲ್ಲಿ ಬಡವರಿಗೆ ಅನ್ಯಾಯ ಆಗುತ್ತೋ ಅದರ ವಿರುದ್ಧ ಧ್ವನಿ ಎತ್ತೋದು. ಮತ್ತೊಂದು ನಾನು ನಿಮ್ಮ ಬಗ್ಗೆ ಕೇಳ್ಪಟ್ಟೆ, ಸಾರ್ವಜನಿಕ ಹಿತಾಸಕ್ತಿಗೆ ಅರ್ಜಿಗಳನ್ನು ಕೂಡ ಹೆಚ್ಚಾಗಿ ಹಾಕ್ತೀರಿ. ಅದು ಸಮಾಜಕ್ಕೆ ಒಂದು ಉಪಯೋಗ ಆಗುವಂಥ ಕೆಲಸಕ್ಕೆ ನೀವು ಯಾವಾಗಲೂ ಕೂಡ ಮುಂದಿರ್ತೀರಿ ಅನ್ನೋ ಮಾತು. ಯಾಕೆ ಆ ಮನೋಭಾವ ಅದು? ಸರಿ, ಯಾಕಂದರೆ ನಾನು ಒಂದು ಫಸ್ಟ್ ಜನರೇಷನ್ ಲಾಯರು. ಕಷ್ಟದಿಂದ ಮೇಲೆ ಬಂದಿದ್ದೇನೆ. ಮನೆಯಲ್ಲಿ ಬಳಸಿರೋ ವಾತಾವರಣ ನಾವು ನಮಗೋಸ್ಕರ ಮಾತ್ರ ಅಲ್ಲ, ಜನರಿಗೋಸ್ಕರ ಬದುಕಬೇಕು. ಈಗ ನಮ್ಮ ವಕೀಲಿಕೆ ಅಂತ ಹೇಳಿದ್ರೆ ಖಾಲಿ ನಾನು ಪ್ರೊಫೆಷನ್ ಮಾತ್ರ ಮಾಡ್ಬೇಕಂತ ಬಂದಿರೋಳಲ್ಲ. ನನ್ನ ಜೊತೆಗೆ ಈ ನಾವು ಕಲ್ತಿರೋ ವಿದ್ಯೆಯಿಂದ ಎಷ್ಟೋ ಜನರಿಗೆ ನನ್ನಿಂದ ಆಗೋಷ್ಟು ಹೆಲ್ಪ್ ಆಗ್ಬೇಕು. ಎಷ್ಟೋ ಜನರಿಗೆ ಅನ್ಯಾಯ ಆಗ್ತಾ ಇದ್ರೆ ಅದ್ರ ಬಗ್ಗೆ ನಾನು ಧ್ವನಿ ಎತ್ತೋ ಅಂತ ಒಂದು ವ್ಯಕ್ತಿ ಆಗಿರ್ಬೇಕು ಅಂತ ಹೇಳ್ಕೊಂಡ್ಬಿಟ್ಟು ನಾನು ಬಯಸಿದಳು. ಸೊ ಆ ರೀತಿ ಎಲ್ಲೆಲ್ಲಿ ನಮ್ಮ ಸಾರ್ವಜನಿಕ ಹಿತಾಸಕ್ತಿ ಅಂತ ಹೇಳ್ಕೊಂಡು ನಂಗೆ ಒಂದು ಇಶ್ಯೂ ಬೇಸ್ಡ್ ಕಾಣಿಸ್ತು. ಕೋವಿಡ್ ಟೈಮಲ್ಲಿ ಈ BMTC ಬಸ್ಗಳನ್ನು ನಿಲ್ಲಿಸ್ಬೇಕಂತ ಹೇಳ್ಕೊಂಡು ಒಂದು PIL ಹಾಕಿದ್ದೆ. ಅದರಲ್ಲೂ ಸ್ವಲ್ಪ ದಿನ BMTC ಬಸ್ಗಳು ಎಸೆನ್ಷಿಯಲ್ ವರ್ಕರ್ಸ್ಗಳಿಗೆ ಮಾತ್ರ, ಬೇರೆ ಸಾರ್ವಜನಿಕರು ಅದರಲ್ಲಿ ಓಡಾಡಬಾರ್ದು, ವೈರಸ್ ಸ್ಪ್ರೆಡ್ ಆಗುತ್ತೆ ಅಂತ. ಯಾಕಂದ್ರೆ ನಾನು BSc ಮೈಕ್ರೋಬಯಾಲಜಿ ಮಾಡ್ಕೊಂಡು LLB ಮಾಡಿದವಳು. ಸೊ ಆ ಫೀಲ್ಡ್ ಅಲ್ಲೂ ನಾನು ವೈರಸ್ ಎಲ್ಲ ಹತ್ರ ಅದನ್ನ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿರೋ ಆಗಿದ್ರಿಂದ ಸೊ ವೈರಸ್ ಅಂತ ಹೇಳೋದು ಹೇಗೆ ಸ್ಪ್ರೆಡ್ ಆಗುತ್ತೆ ಅಂತ ಹೇಳ್ಕೊಂಡು ದಟ್ ಆಡ್ಸ್ ಆನ್ ಸರ್. ನಮ್ಮ ಈಗ
ನಾನು ನನ್ನ ಹಿಂದೆ ಹೇಗೆ ನನ್ನ ವಿದ್ಯೆ ಯಾವ್ದಿದೆಯೋ ದಟ್ ವಿಲ್ ಬಿ ದ ಬೇಸ್ ಫಾರ್ ದಿಸ್ ಎಜುಕೇಶನ್. ಒಂದು ಕಡೆ ವೈಜ್ಞಾನಿಕ ಹಿನ್ನೆಲೆ ಇದೆ, ಅದನ್ನು ಕೂಡ ಅಧ್ಯಯನ ಮಾಡಿದಿರಿ. ಮತ್ತೊಂದು ಕಡೆ ಸಮಾಜಕ್ಕೆ ನ್ಯಾಯ ಕೊಡಿಸುವಂತಹ ನ್ಯಾಯಾಂಗದ ಅಧ್ಯಯನ ಇದೆ. LLB ಮಾಡೋ ಮುಖಾಂತರ ಅಲ್ಲಿಯೂ ಕೂಡ ಕೆಲಸ. ಇಷ್ಟಕ್ಕೆ ಸಾಲದೆ ಕ್ರೀಡಾಪಟುವಾಗಿ ದೇಶಕ್ಕೆ ರಾಜ್ಯಕ್ಕೆ ಪದಕಗಳನ್ನು ತಂದುಕೊಡುವ ಕೆಲಸ. ಅಪ್ಪ ಸಾಕು ಇಷ್ಟೇ ಮುಗಿತಾ ಇಲ್ಲ, ಸಾಮಾಜಿಕ ಕಾರ್ಯಗಳು ಕೂಡ ಇದೆ. ಈಗ ನೀವು ಮಾಡಿರುವಂಥ ಕಾನೂನು ಪದವಿ ಇವತ್ತು ನೀವು ಮಾಡ್ತಾ ಇರುವಂಥ ಸಾಮಾಜಿಕ ಚಟುವಟಿಕೆಗಳಿಗೆ ಶಕ್ತಿ ತುಂಬಿದೆಯಾ? ಖಂಡಿತವಾಗಿ ಸರ್. ಯಾಕಂತ ಹೇಳಿದ್ರೆ ಈಗ ನಾನು ನೋಡೋ ಒಂದು ನನ್ನ ಹತ್ರ ಇರೋದೊಂದು ವಿಷನ್ ಇನ್ನೊಬ್ರ ಹತ್ರ ಬರುತ್ತೋ ನಂಗೆ ಗೊತ್ತಿಲ್ಲ. ಇರ್ಬೋದು, ಎಲ್ಲರೂ ಒಬ್ಬೊಬ್ಬರು ಒಂದೊಂದು ಅವ್ರದ್ದೊಂದು ಐಡಿಯಾಲಜಿ ಇರ್ತದೆ. ನಾನು ಒಬ್ಬಳೇ ಥಿಂಕ್ ಮಾಡ್ತೇನೆ ಅಂತ ಹೇಳೋದಿಲ್ಲ. ಬಟ್ ನಾನು ಥಿಂಕ್ ಮಾಡೋ ರೀತಿನೇ ಒಂಥರ ಡಿಫ್ರೆಂಟ್ ಆಗಿರ್ತದೆ. ನನ್ಗೆ ಬಂದಿರೋ ಐಡಿಯಾಸ್ ಇನ್ನೊಬ್ಬರಿಗೆ ಬಂದಿರೋದಿಲ್ಲ ಅಂತ ನೆನ್ಸ್ಕೊಳ್ತೇನೆ. ಅದು ಇಲ್ಲ, ನಾನು ಹೇಳಿದ ವಿಷಯದಿಂದ ನಾನು ಅದನ್ನ ಅವ್ರು ಕ್ಯಾರಿ ಮಾಡ್ತಾರಂತ ಹೇಳಿದ್ರೆ, ಇಫ್ ಎನಿವನ್ ಈಸ್ ಗೋಯಿಂಗ್ ಟು ಟೇಕ್ ದ ರೈಟ್ ಕಾಸ್ ವಿಚ್ ಎವರ್ ಐ ಹ್ಯಾವ್ ರೇಸ್ಡ್, ದೆನ್ ಐ ವಿಲ್. ಬಿಕಾಸ್ ನನಗೆ ಮಾಡ್ಲಿಕ್ಕೆ ತುಂಬಾ ಕೆಲಸ ಇರುತ್ತೆ. ಫಾರ್ ಎಕ್ಸಾಂಪಲ್, ಈಗ ನಾನು ಮೊನ್ನೆ ನಮ್ಮ ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಯನ್ನು ನಾನು ಸ್ಪರ್ಧಿಸಿದ್ದೆ. ಆವಾಗ 109 ನನ್ನ ಕ್ರಮ ಸಂಖ್ಯೆ ಇತ್ತು. ನಾನು ಬೇರೆಯವರೆಲ್ಲ ಜರ್ನಿ ಮಾಡ್ತಾನೆ ಇದ್ರು ಬಿಟ್ರೆ, ಐ ಹ್ಯಾಡ್ ಅ ವಿಷನ್ ದಟ್ ಎಸ್ ಐ ಹ್ಯಾಡ್ ಅ ಏಮ್, ವಿಷನ್ ಅಂತಲ್ಲ ಏಮ್, ಟು ರೀಚ್ 109 ಬಾರ್ ಅಸೋಸಿಯೇಷನ್ ಅಂತ. ಒಂದ್ ದಿನಕ್ಕೆ ಬೆಳಿಗ್ಗೆ 4:15 ಮನೆ ಬಿಡ್ತಾ ಇದ್ದೆ. ಅಂಡ್ ಐ ಆಮ್ ಅ ಗುಡ್ ಡ್ರೈವರ್ ಆಲ್ಸೋ. ಸೊ ನಾನು ಡ್ರೈವ್ ಮಾಡ್ಕೊಂಡು ಒಂದು ಬೆಳಿಗ್ಗೆ ಇಷ್ಟ ಅಂತ ಮ್ಯಾಪ್ ಹಾಕೊಂಡು ಹೋದ್ರೆ, ಸೊ ಹಾವೇರಿ, ಅಲ್ಲಿಂದ ರಾಣಿಬೆನ್ನೂರು, ಬ್ಯಾಡಗಿಯಿಂದ ರಾಣಿಬೆನ್ನೂರು, ರಾಣಿಬೆನ್ನೂರಿಂದ ಹರಿಹರದಿಂದ ದಾವಣಗೆರೆ, ಹೀಗೆ ಕ್ಲೋಸ್ ಮಾಡ್ಕೊಂಡು ವಾಪಸ್ ಮನೆಗೆ ಬರ್ಬೇಕು. ರಾತ್ರಿ 12 ಗಂಟೆ ಎಲ್ಲ ಆಗಿದ್ದಿದೆ. ಸೊ ಈ ತರ ಒಂದು ಮಹಿಳೆಯರಿಗೆ ಒಂದು ವಿಮೆನ್ ಎಂಪವರ್ಮೆಂಟ್ ಬೇಕು ಅಂತ ಬಿಟ್ಟು ಸುಪ್ರೀಂ ಕೋರ್ಟ್ನವರು ಲೇಡೀಸ್ ಗಳಿಗೆ ಈ ಸತಿ ಫಸ್ಟ್ ಟೈಮ್ ಒಂದು ಚಾನ್ಸ್ ಕೊಟ್ಟಿದ್ದಾರೆ, ರೆಪ್ರೆಸೆಂಟೇಟಿವ್ಸ್ ಇರಬೇಕು ಬಾರ್ ಕೌನ್ಸಿಲ್ ಅಲ್ಲಿ ಅಂತ. ಸೊ ಆ ಲೆಕ್ಕದಲ್ಲಿ ನಮ್ಮಲ್ಲಿ 42 ಜನ ಲೇಡೀಸ್ ಕಂಟೆಸ್ಟ್ ಮಾಡಿದೆವು ಔಟ್ ಆಫ್ 149. ಟೋಟಲ್ 194 ಬಾರ್ ಅಸೋಸಿಯೇಷನ್ಸ್, ಟೋಟಲ್ ವೋಟರ್ಸ್ 70,000 ಪ್ಲಸ್. ಸೊ ಅಷ್ಟು ಜನರನ್ನು ರೀಚ್ ಆಗಬೇಕು ಅಂತ ಇಟ್ ವಾಸ್ ಲಿಟಲ್ ಟಫ್ ಟಾಸ್ಕ್. ಅದನ್ನು ನಾನು ಕವರ್ ಅಪ್ ಮಾಡ್ಲಿಕ್ಕೆ ಹೋಗಿದ್ದೇನೆ. ಆವಾಗ ನಾನೊಂದು ಡಿಫ್ರೆಂಟ್ ಆಗಿ ಥಿಂಕಿಂಗ್ ಮಾಡಿರೋದು, ನನ್ನ ಕ್ರಮ ಸಂಖ್ಯೆ ಬಂದು 109, ನಾನೊಂದು 109 ಬಾರ್ ಅಸೋಸಿಯೇಷನ್ ಕವರ್ ಮಾಡಬೇಕು ಅಂತ. ಅಲ್ಲಿ ಹೋದಲ್ಲೆಲ್ಲ ಹೆಣ್ಮಕ್ಳಿಗೆ ನಾನು ಎಲ್ಲರನ್ನು ಮೀಟ್ ಮಾಡಿದಾಗ ಐ ಟು ಪಿಕ್ ಲೇಡೀಸ್. ಆ ಲೇಡೀಸ್ಗಳದ್ದು ಕಾಂಟ್ಯಾಕ್ಟ್ ನಂಬರ್ಸ್ ತಗೊಂಡು ಐ ಹ್ಯಾವ್ ಟೋಲ್ಡ್ ದೆಮ್, ಎಲೆಕ್ಷನ್ ಈಸ್ ನಾಟ್ ದ ಓನ್ಲಿ ಏಮ್. ನನಗೆ ಎಲೆಕ್ಷನ್ ಆಗೋಗ್ಲಿ, ಆದ ನಂತರ ವೆನೆವರ್ ಐ ಗೆಟ್ ಟೈಮ್ ಫಾರ್ ಮೈ ಸೆಲ್ಫ್, ಐ ವಿಲ್ ಕಾಲ್ ಯು ಆಲ್ ಆನ್ ಅ ಝೂಮ್ ಮೀಟಿಂಗ್. ನಿಮ್ಮದೆಲ್ಲ ಸಮಸ್ಯೆ ಹೇಗಿದೆ, ನನ್ನ ಸಮಸ್ಯೆ ಹೇಗಿದೆ, ಹೌ ಡಿಡ್ ಐ ಕಮ್ ಇನ್ ಮೈ ಲೈಫ್, ಹೌ ಐ ಬ್ಯಾಲೆನ್ಸ್ ಮೈ ಲೈಫ್. ಇದರಿಂದ ನಿಮ್ಗೆ ಏನಾದ್ರೂ 1-2 ಪಾಯಿಂಟ್ ತಕೊಂಡು ಇಫ್ ಯು ಆರ್ ಗೋಯಿಂಗ್ ಟು ಫಾಲೋ ಮೀ ಅಂತ ಹೇಳಿದ್ರೆ, ದಟ್ ಈಸ್ ಐ ವಿಲ್ ಬಿ ದ ಹ್ಯಾಪಿಯೆಸ್ಟ್ ಪರ್ಸನ್ ದಟ್ ಸಮನ್ ಹ್ಯಾಸ್ ಗಾಟ್ ದೇರ್ ಇದು ಒನ್ ಮಾಡೆಲ್ ಪರ್ಸನ್ ಅಂತ ಹೇಳ್ಬಿಟ್ಟು ನನ್ನನ್ನೇ ನಾನು ಮಾದರಿ ಅಂತ ತಗೊಳ್ಳೋದಿಲ್ಲ. ಬಟ್ ನನ್ನಿಂದ ತಗೊಳ್ಳೋಂಥದ್ದು ಎಷ್ಟೋ ಜನರಿಗೆ, ಎಷ್ಟೋ ಲೇಡೀಸ್ ಗಳಿಗೆ, ಬಿಕಾಸ್ ವಿ ಆರ್ ಇನ್ ದ ಸೇಮ್ ಫೀಲ್ಡ್. ಅಡ್ವೊಕೇಟ್ಸು ಆಗಿದ್ದೇವೆ, ಮಹಿಳೆನೂ ಆಗಿರ್ತೇವೆ, ಪ್ಲಸ್ ಒಂದು ಫ್ಯಾಮಿಲಿನೂ ಇರುತ್ತೆ, ಒಬ್ಬ ತಾಯಿನೂ ಆಗಿರ್ತಾಳೆ. ಸೊ ಎಲ್ಲಾ ರೋಲ್ ಅನ್ನು ಹೇಗೆ ಬ್ಯಾಲೆನ್ಸ್ ಮಾಡ್ತೇನೆ ಅಂತ ಐ ಕ್ಯಾನ್ ಗಿವ್ ಸಮ್ ಟಿಪ್ಸ್ ಟು ಅವರ್ ಓನ್ ವಿಮೆನ್ ಅಡ್ವೊಕೇಟ್ಸ್ ಅಂತ. ಸೊ ಆ ತರ ಸೊ ಡಿಫ್ರೆಂಟ್ ಆಗಿ ಥಿಂಕ್ ಮಾಡ್ತೇನೆ. ಈ ತರ ಇಟ್ಕೊಂಡು ಆ ಕಾರಣಕ್ಕಾಗಿ ಈ ಸಾಧನೆಗಳಾಗಿದೆ. ನೀವೇ ಹೇಳ್ತಾ ಇದ್ರಿ ಮೇಡಮ್, ನನ್ನಲ್ಲಿರುವ ಕೆಲವು ಗುಣಗಳು ಕೆಲವೊಂದಿಷ್ಟು ಜನರಿಗೆ ಮಾದರಿ ಆಗಬಹುದು, ಮಹಿಳೆಯರಿಗೆ, ವಕೀಲರಾಗಿರ್ಬೋದು, ಮಹಿಳೆಯರಾಗಿರ್ಬೋದು, ಎಲ್ರಿಗೂ ಕೂಡ ಅಂತ. ನನ್ನ ಪ್ರಶ್ನೆ ಇರೋದು, ಇಷ್ಟೆಲ್ಲ ಅದಮ್ಯ ಸಾಧನೆ ಮಾಡೋದಕ್ಕೆ, ಈ ಪ್ರಮಾಣದಲ್ಲಿ ಒಬ್ಬ ಮಹಿಳೆಯಾಗಿ ಸಮಾಜಮುಖಿ ಚಿಂತನೆಗಳನ್ನು ಮಾಡೋದಕ್ಕೆ ಬದುಕಿನ ಯಾವ ಹಂತದಲ್ಲಿ ನಿಮಗೆ ಪ್ರೇರೇಪಣೆ ಸಿಕ್ತು, ಯಾವ ಘಟನೆ ಅನ್ನೋದನ್ನು ನೀವು ನೆನಪು ಮಾಡ್ಕೊಳ್ಬೋದಾ? ಈ ಕಾರಣಕ್ಕಾಗಿ ನಾನು ಇಷ್ಟೆಲ್ಲ ಮಾಡಬೇಕಾದಂತಹ ಒಂದು ಅವಕಾಶ ಸಿಕ್ತು ಅಂತ. ಸರಿ, ಈಗ ಅವಕಾಶಗಳು ಅವಾಗ ಎಲ್ಲರಿಗೂ ಬರ್ತಾನೆ ಇರ್ತದೆ. ನಾವು ಅದನ್ನು ತಗೊಳ್ಳೋದು ಹೇಗಿರ್ತದೆ, ಈಗ ಫಾರ್ ಎಕ್ಸಾಂಪಲ್ ಇದನ್ನ ನೋಡಿ ಸರ್, ಇದು ಕಲ್ಟ್ನವ್ರು ನಡೆಸಿರೋದು. ಹೌದು. ಇದರಲ್ಲಿ ಫೀಮೇಲ್ ಕ್ಲಸ್ಟರ್ ಅಂತ ಹೇಳ್ಬಿಟ್ಟು ನನಗೆ ಮೊದಲನೇ ಲೇಡಿ ಅಂತ ಕರ್ನಾಟಕ ಸಿಕ್ತು. ಅದು ಸಿಗ್ಬೇಕು ಅಂತ ಹೇಳಿದ್ರೆ ದ ಕಾಂಪಿಟೇಷನ್ ವಾಸ್ ಲೈಕ್ ದಿಸ್. 1 hour ಅಲ್ಲಿ ನೀವು ಇಡೀ ಕರ್ನಾಟಕದಾದ್ಯಂತ ಎಲ್ಲಾ ಕಲ್ಟ್ ಮೆಂಬರ್ಸ್ ಗಳಿಗೆ 1 hour 2024 ಅಲ್ಲಿ ನಡೀತು ನ್ಯೂ ಇಯರ್ ಚಾಲೆಂಜ್ ಅಂತ. 1 hour ಅಲ್ಲಿ ಒನ್ ಹ್ಯಾಸ್ ಟು ಸ್ವಿಮ್ ದ ಮ್ಯಾಕ್ಸಿಮಮ್. ಅದರಲ್ಲಿ 1 hour ಅಲ್ಲಿ ಮ್ಯಾಕ್ಸಿಮಮ್ ಸ್ವಿಮ್ ಮಾಡೋ ಹೊತ್ತಲ್ಲಿ 5 ದಿನ ಕಂಟಿನ್ಯೂಸ್ 5 ಗಂಟೆ ಸ್ವಿಮ್ ಮಾಡ್ಬೇಕಿತ್ತು. ಅದೇ 5 ಗಂಟೆ ಸ್ವಿಮ್ ಮಾಡ್ಬೇಕಂತ ಹೇಳಿದ್ರೆ ಆಲ್ ಓವರ್ ಇಂಡಿಯಾನು ಅದು ನಡೀತಾ ಇತ್ತು. ಇಟ್ ಇಸ್ ನಾಟ್ ದಟ್ ಇದೆಲ್ಲ ಪ್ಯಾನ್ ಇಂಡಿಯಾ ನಡೀತಾ ಇತ್ತು. ಸೊ ಆವಾಗ ನಾನು ಅದರಲ್ಲಿ ಸ್ಪರ್ಧಿಸಿದ್ದೆ. ಬೆಳಿಗ್ಗೆ ನಾನು ಒಂದ್ಸತಿ ನನ್ನ ಎನರ್ಜಿ ಲೆವೆಲ್ ನಮ್ದು ಹೈ ಆಗಿರುತ್ತೆ ಅಂತ ಹೇಳ್ಬಿಟ್ಟು ಬೆಳಿಗ್ಗೆ ಹೋಗ್ಬಿಟ್ಟು 5 ಗಂಟೆಗೆ ಒಂದ್ಸತಿ ಸ್ವಿಮ್ ಮಾಡಿ ನೋಡಿದೆ. ಅಂದ್ರೆ ಆಫ್ಟರ್ ದ ಸ್ಲೀಪ್ ಹೇಗಿರ್ತದೆ ಅಂತ. ದಟ್ ಈಸ್ ಒನ್. ನಾನು ರೆಗ್ಯುಲರ್ ಕೋರ್ಸ್ ಅಲ್ಲಿ ನಂಗೆ ಹೋಗಿ ಸ್ವಿಮ್ ಮಾಡು ಕಂಟಿನ್ಯೂಸ್ ಅಂತ ಹೇಳಿದ್ರೆ ಮಧ್ಯದಲ್ಲಿ ಎಲ್ಲರೂ ಪಾಸ್ ಕೊಟ್ಟೆ ಕೊಡ್ತೇವೆ. ಆದ್ರೆ
ಈ ಒಂದು ಕಾಂಪಿಟೇಷನ್ ಇಂದ ನನ್ನಲ್ಲಿ ಎಷ್ಟು ಸ್ಟ್ಯಾಮಿನಾ ಇದೆ ಅಂತ ನಾನು ನನ್ನನ್ನು ತಿಳ್ಕೊಳ್ಳಿಕ್ಕೆ ಒಂದು ಚಾನ್ಸ್ ಸಿಕ್ತು. ಯಾಕಂದ್ರೆ 5 ಗಂಟೆಗೆ ಹೋಗಿ ಈಜಿದಾಗ ಮೈ ಮ್ಯಾಕ್ಸಿಮಮ್ ವಾಸ್ 98 laps in 25 meters pool, somewhere around 2.4 kilometers. ಅದೇ ಅದ ನಂತರ ಬಂದ್ಬಿಟ್ಟು ನೆಕ್ಸ್ಟ್ ನಾನು ಈಜಿರೋದು ಆಫ್ಟರ್ ದ ಕೋಟಾಸ್. ಬೆಳಗ್ಗೆ ರೆಗ್ಯುಲರ್ ಕೋರ್ಟ್ ಅಟೆಂಡ್ ಮಾಡ್ಕೊಂಡು ಸಾಯಂಕಾಲ ಒಂದು ಇಂಟ್ರಿ ಆರ್ಡರ್ ತಕೊಂಡು ಅದ ನಂತರ ಸ್ವಿಮ್ಮಿಂಗ್ ಹೋಗ್ಬಿಟ್ಟು 6 ಗಂಟೆಗೆ ಹೋಗಿ ಸ್ವಿಮ್ಮಿಂಗ್ ಸ್ಟಾರ್ಟ್ ಮಾಡಿದಾಗ ಐ ಗೇವ್ ದ ಬೆಸ್ಟ್ ಅಂದ್ರೆ 104 laps ಅಂದ್ರೆ 2.6 kilometers ಹತ್ರ ಕೊಟ್ಟೆ. ಸೊ ಈ ತರ 5 ದಿನದಲ್ಲಿ ಮಾಡಿದಾಗ ಟೋಟಲಿ I have swam for 12.3 kilometers in 5 years. Idi Karnataka top 1 female anta ತಕೊಂಡು ಬಂತು. So female cluster award was given to me. All over India I was on the second position amongst female. ಆದ್ರೆ ಆ ಫಸ್ಟ್ ನಂಗೆ ಔಟ್ ಆಫ್ ಕ್ಯೂರಿಯಾಸಿಟಿ ನಾನು ಅವ್ರ ಹತ್ರ ಎನ್ಕ್ವೈರಿ ಮಾಡಿದಾಗ the one who got first place was 21 years old, wherein I was 44 years old ಅವಾಗ last 1 year back. ಮತ್ತೆ ಅವಳು ಮಾಡಿದ ಈಜಿರೋದು 12.6, ನಾನು 12.3. ನನಗೆ ಅವಳಿಗೆ 300 ಮೀಟರ್ ಡಿಫರೆನ್ಸ್ ಇತ್ತು. ಸೊ ಇದನ್ನೆಲ್ಲ ನೋಡಿದಾಗ ಎಸ್ ನಾನು ಯಾರಿಗೂ ಕಮ್ಮಿ ಇಲ್ಲ ಅಂತ ಹೇಳ್ಬಿಟ್ಟು ನನಗೂ ಒಂದು ಆತ್ಮಸ್ಥೈರ್ಯ ಬೆಳೀತದೆ. ಸೊ ಯಾವ ಒಕೇಶನ್ ಇಂದ ನಾನು ಹೀಗೆ ಅದೇ ಅಂತ ಈ ತರ ಬೆಳಿಬೇಕಂತ ನೆನ್ಸ್ಕೊಂಡೆ ಅಂತಲ್ಲ, ಅಪಾರ್ಚುನಿಟೀಸ್ ಬರ್ತಾನೆ ಇರ್ತದೆ. ಅದರಲ್ಲಿ ಐ ಗೋ ಆನ್ ಪಿಕಿಂಗ್ ಎವ್ರಿ ಅಪಾರ್ಚುನಿಟೀಸ್. ಮೊನ್ನೆ ಒಂದು ಅಪಾರ್ಚುನಿಟಿ ಮಾತ್ರ ಮಿಸ್ ಮಾಡೋದಕ್ಕೆ ಇನ್ ಒನ್ ಕಾರ್ನರ್ ನನಗೆ ಬೇಜಾರಿದೆ. ಅದು ಏನಂತ ಹೇಳಿದ್ರೆ, ಈ ಎಲೆಕ್ಷನ್ ಬಂದ್ಬಿಟ್ಟು ನಮ್ದು ನಾವು ಜನವರಿ 5ನೇ ತಾರೀಕಿಗೆ ನೋಟಿಫಿಕೇಶನ್ ಬಂತು. ಎಲೆಕ್ಷನ್ ನೋಟಿಫಿಕೇಶನ್ ನಾಮಿನೇಷನ್ ಬಂದ್ಬಿಟ್ಟು ಫೆಬ್ರವರಿ 4ನೇ ತಾರೀಕು ಹಾಕಿದೆ. 6ನೇ ತಾರೀಕಿಗೆ ಅಬುದಾಬಿಗೆ ಹೋದೆ. ಸೊ ಎಲ್ಲಾರು ಇಲ್ಲಿ ಕ್ಯಾಂಪೇನ್ ಮಾಡ್ಕೊಂಡಿದ್ದಾಗ ನಾನು 6ನೇ ತಾರೀಕಿಂದ 15ನೇ ತಾರೀಕಿಗೆ, ಯಾಕಂದ್ರೆ ಇಟ್ ಇಸ್ ಸಮಥಿಂಗ್ ಪ್ರೆಸ್ಟಿಜಿಯಸ್, ನಮ್ಮ ದೇಶನ ರೆಪ್ರೆಸೆಂಟ್ ಮಾಡ್ಕೊಂಡು ನಾನು ಅಲ್ಲಿ ಹೋಗ್ತಾ ಇರೋದು. ಐ ಕುಡ್ ನಾಟ್ ಲೀವ್ ದಿಸ್ ಆಲ್ಸೋ, ಐ ಕುಡ್ ನಾಟ್ ಲೀವ್ ದಟ್ ಆಲ್ಸೋ. ಬಂದ ತಕ್ಷಣಕ್ಕೆ ವಿದೌಟ್ ರೆಸ್ಟ್ ಐ ಸ್ಟಾರ್ಟೆಡ್ ಗೋಯಿಂಗ್ ಆಲ್ ಅರೌಂಡ್ ಕರ್ನಾಟಕ, ಎಲ್ಲ ಕಡೆ ಓಡಾಡಿದ್ದೇನೆ. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಅಲ್ಲಿ ಅಬುದಾಬಿಯಲ್ಲಿ ಮೆಡಲ್ ಬಂತು, ಖುಷಿ ವಿಷಯ. ಈ ಎಲೆಕ್ಷನ್ ಆಗ್ತಾ ಇರ್ಬೇಕಾದ್ರೆ 11ನೇ ತಾರೀಕು ಎಲೆಕ್ಷನ್ ಇದೆ ಅಂತ ಹೇಳಿದಾಗ ಮಾರ್ಚ್ 1ಕ್ಕೆ ಒಂದು ಅಪಾರ್ಚುನಿಟಿ ಬಂತು. 22ನೇ ತಾರೀಕಿಗೆ ನಾವು ಪಾರ್ಕ್ ಸ್ಟ್ರೀಟ್ ಫ್ರಮ್ ಶ್ರೀಲಂಕಾ ಟು ಧನುಷ್ಕೋಡಿ 23 ಕಿಲೋಮೀಟರ್ ರಿಲೇನ್ ಒಂದು ವಿಮೆನ್ಸ್ ಗಳು ಮಾಡೋಣ ಅಂತ ಪ್ಲಾನ್ ಮಾಡಿದ್ದೇವೆ. ಇಟ್ ವಿಲ್ ಬಿ ದ ವರ್ಲ್ಡ್ ರೆಕಾರ್ಡ್ ಕರ್ನಾಟಕದಿಂದ, ಬಿಕಾಸ್ ಯು ಆರ್ ದ ಒನ್ ಹೂ ಸ್ವಾಮ್ ವಿತ್ ಮೀ ಇನ್ ಕೃಷ್ಣಾ ರಿವರ್. ಸೊ ಐ ವಿಲ್ ಗಿವ್ ದಿಸ್ ಅಪಾರ್ಚುನಿಟಿ ಟು ಯು. ಹೌ ಅಬೌಟ್ ಯು? ಬಿಕಾಸ್ ನಮ್ಮ ಮದರ್ಸ್, ಮಹಿಳೆ ಅಂತ ನೋಡಿಲ್ಲ, ಆ ವಿಮೆನ್ ಅಲ್ಲಿ ಹುಸ್ ಅ ಮದರ್ ವಿ ಹ್ಯಾವ್ ಚೋಸನ್. ಅದರಲ್ಲಿ ಕರ್ನಾಟಕದಿಂದ ನಾವು 7 ಸ್ಟೇಟ್ ಇಂದ ಒಬ್ಬೊಬ್ರು ಇಳಿಸ್ತಾ ಇದ್ದೇವೆ. ಸೊ 23 kilometers ಯು ಹ್ಯಾವ್ ಟು ಸ್ವಿಮ್. ದ ಟಾಸ್ಕ್ ವಾಟ್ ವಾಸ್ ಗಿವನ್ ಟು ಮೀ ವಾಸ್ 1 hour ಅಲ್ಲಿ ಹ್ಯಾವ್ ಟು ಸ್ವಿಮ್ 4 kilometers ಅಂತ. ಐ ಥಿಂಕ್ ಐ ವುಡ್ ಹ್ಯಾವ್ ಡನ್ ದಟ್ ಆಗ್ತಿತ್ತು, ಬಿಕಾಸ್ ಇಟ್ ಇಸ್ ಫುಲ್ ಸ್ವಿಮ್ಮಿಂಗ್ ಅಲ್ಲೇ ನಾನು ಮಾಡ್ತೇನೆ 3 kilometers ಅಂತ ಹೇಳಿದ್ರೆ, ಅಲ್ಲಿ ಹೋದಾಗ ನಂಗೆ 4 kilometers ಮಾಡ್ಲಿಕ್ಕೆ ಆಗುತ್ತಿತ್ತು. ಆದ್ರೆ ಪ್ರಾಕ್ಟೀಸ್ ಬೇಕು. ನಾವು ಎಲ್ಲಾದ್ರೂ ನನ್ನಿಂದ ನಾನು ಒಂದೇ ಹೇಳಿದೆ, ಅದಕ್ಕೋಸ್ಕರ ದಿನ 4 ಗಂಟೆ ಮಾಡ್ಲಿಕ್ಕೆ. ಈಗ ಎಲೆಕ್ಷನ್ ಕೌಂಟಿಂಗ್ ಸ್ಟಾರ್ಟ್ಸ್ ಫ್ರಮ್ 23. ಸೊ ಎಲೆಕ್ಷನ್ ಎಲ್ಲಾನು ನಾನು ಅರ್ಧ ಮಾಡಿದ್ರೆ ಇಟ್ ಬಿಕಮ್ಸ್ ಒಂಥರ ಇನ್ಕಂಪ್ಲೀಟ್. ಸೊ ಯಾವ್ದನ್ನು ನಾವು ಮಾಡ್ಬೇಕಾದ್ರೆ ವಿ ಹ್ಯಾವ್ ಟು ಗಿವ್ 100% ಟು ಒನ್. ಸೊ ಅದಕ್ಕೆ ನಾನು ಟು ಲುಕ್ ಆಫ್ಟರ್ ಸಮ್ ಅದರ್ ಕಾಂಪಿಟೇಟಿವ್ ಪರ್ಸನ್ ಅಂತ ಹೇಳ್ಬಿಟ್ಟು ಅವ್ರಿಗೆ ಅದನ್ನು ಗಿವ್ ಅಪ್ ಮಾಡಿದೆ. ಮತ್ತೊಂದು ಕಡೆ ಈ ಸಾಮಾಜಿಕ ಚಟುವಟಿಕೆ, ಕ್ರೀಡಾ ಸಾಧನೆ, ವಕೀಲರ ಸಂಘದಲ್ಲಿ ಮಾಡಿರುವಂತಹ ಕೆಲಸ, ವಕೀಲರ ಭೇಟಿ, ಜಿಲ್ಲೆಗಳಿಗೆ ಹೋಗೋದು, ಸ್ಪಂದನೆ ಹೆಂಗಿದೆ? ಅದು ಸಾರ್ವಜನಿಕ ವಲಯದಿಂದ ಸ್ಪಂದನೆ ಹೆಂಗಿದೆ ಮತ್ತು ಸರ್ಕಾರದ ವಲಯದಿಂದ ಈ ರೀತಿಯಾಗಿ ನೀವು ಸಾಧನೆ ಮಾಡಿದ್ದಕ್ಕೆ ಯಾವ ರೀತಿಯಾದಂಥ ಸ್ಪಂದನೆ ಇದೆ? ಸಾರ್ವಜನಿಕರಿಂದ ತುಂಬಾ ಒಂದು ಅಪ್ರಿಸಿಯೇಷನ್ ತಗೊಂಡಿದ್ದೇನೆ. ಸರ್ಕಾರದಿಂದ ಅಂತ ಹೇಳಿದಾಗ, ನಾನು ಸರ್ಕಾರದಲ್ಲಿ ಲಾಸ್ಟ್ ಟೈಮು ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ಗೆ ಅರ್ಜಿ ಹಾಕಿದ್ದೆ. ಅವಾಗ ನನ್ನ ಯಾವ ಕಾರಣಕ್ಕೋಸ್ಕರ ಅಂತ ಗೊತ್ತಿಲ್ಲ, ಬಟ್ ಅದನ್ನು ಕನ್ಸಿಡರ್ ಮಾಡಿಲ್ಲ. ಇನ್ನೂ ಒಂದು ಈ ಸತಿ ಏನಾಗಿದೆ ಅಂತ ಹೇಳಿದ್ರೆ, ಎಡಿಷನಲ್ ಆಗ್ಬಿಟ್ಟು ಆವಾಗ ನಾನು ಅಪ್ಲಿಕೇಶನ್ ಅರ್ಜಿ ಹಾಕಿದಾಗ ಮಾರ್ಚ್ ತಿಂಗಳಲ್ಲಿ ಅವರು ಈ ಅವಾರ್ಡ್ ಕೊಡ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮ. ನಾನು ಏಪ್ರಿಲ್ ಇಂದ ಅಂತಾರಾಷ್ಟ್ರೀಯ ನ್ಯಾಷನಲ್ ತುಂಬಾ ಇತ್ತು ಸರ್ ನನ್ನ. ಆವಾಗ್ಲೂ ನನ್ನ ಹತ್ರ ಒಂದು 70 ಸರ್ಟಿಫಿಕೇಟ್ಸ್ಗಳು ಇತ್ತು ನಂದು. ಆವಾಗ ಅದನ್ನು ಅವರು ಕನ್ಸಿಡರ್ ಮಾಡಿಲ್ಲ, ಯಾಕೋ ಗೊತ್ತಿಲ್ಲ. ಬಟ್ ಆದ್ರೆ ಈ ಬಾರಿ ನಾನು ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ತಗೊಂಡ್ ಬಂದಿದ್ದೇನೆ. ಏಪ್ರಿಲ್ ಇಂದ ಈ ವರ್ಷದೊಳಗಡೆ 4 ಇದನ್ನ ಕನ್ಸಿಡರ್ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕಂದ್ರೆ ಅಪ್ಲಿಕೇಶನ್ ನಾನು ಫೈಲ್ ಮಾಡಿದ್ದು ಡಿಸೆಂಬರ್ ಅಲ್ಲಿ.
ಸೊ ಡಿಸೆಂಬರಲ್ಲಿಂದ ಜನವರಿ 5th ವಾಸ್ ದ ಲಾಸ್ಟ್ ಡೇಟ್ ಫಾರ್ ಫೈಲಿಂಗ್ ಅಪ್ಲಿಕೇಶನ್. ಸೊ ಅದ್ ನಂತರದ ಸಾಧನೆ ನಾನು ಗಣನೆಗೆ ತಗೊಳ್ಳಿಕ್ಕಿಲ್ಲ, ಬಟ್ ಆದ್ರೂ ಅದ್ರ ಮುಂಚಿತ ಸಾಧನೆಯಲ್ಲಿ ನಂದೊಂದು 3 ಅಂತಾರಾಷ್ಟ್ರೀಯ ಈಜು ಸ್ಪರ್ಧೆಗಳು ಹೋಗಿರೋದೆಲ್ಲ ಇದೆ. ಅದ್ರ ಪ್ರಶಸ್ತಿನೂ ತೆಗೆದುಕೊಂಡು ಬಂದಿದ್ದೇನೆ. ಅದ್ರ ಜೊತೆಗೆ ನಾನು ಒಬ್ಬ ಐ ಆಮ್ ನಾಟ್ ಓನ್ಲಿ ಅಂದ್ರೆ ಒಂದು ಸ್ಪೋರ್ಟ್ಸ್ ಪರ್ಸನ್ ಮಾತ್ರ ಅಲ್ಲ, ಐ ಆಮ್ ಬ್ಯಾಲೆನ್ಸಿಂಗ್ ಮೈ ಪ್ರೊಫೆಷನ್ ಆಲ್ಸೋ. ಅದನ್ನು ವಕೀಲ ವೃತ್ತಿಯಲ್ಲಿ ಸಮಾಜದ ವಿವಿಧ ಭಾಗಗಳಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆಯರು ನೀವು. ಹೌದು, ಅಂದ್ರೆ ವಕೀಲರಲ್ಲಿ ನಮ್ಮಲ್ಲಿ ಒಂದು ಡೆಡಿಕೇಟೆಡ್ ಆಗಿ ಆಫೀಸ್ ನಡೆಸಬೇಕು ಅಂತ ಹೇಳಿದ್ರೆ ಇಟ್ ರಿಕ್ವೈರ್ಸ್ ಟೂ ಮಚ್ ಆಫ್ ಟೈಮ್ ಅಂಡ್ ರೀಡಿಂಗ್ ಆಲ್ಸೋ. ಇಷ್ಟನ್ನೆಲ್ಲ ಮಾಡ್ಕೊಂಡು ಅದರಲ್ಲೂ ಟೈಮ್ ಸೇವ್ ಮಾಡ್ಕೊಂಡು ನಾನು ಫ್ಯಾಮಿಲಿನೂ ನೋಡ್ಕೊಂಡು ಮನೆ ಕೆಲಸ ನೋಡ್ಕೊಂಡು ಇದನ್ನೆಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಬರ್ತಾ ಇದ್ದೇನೆ ಅಂತ ಹೇಳಿದ್ರೆ ಸಮಥಿಂಗ್ ನನ್ನನ್ನು ಕನ್ಸಿಡರ್ ಮಾಡಬಹುದು ಅಂತ ನಾನು ನೆನ್ಸ್ಕೊಳ್ತೇನೆ. ಬಟ್ ಯಾಕೋ ಗೊತ್ತಿಲ್ಲ, ಆಗಿಲ್ಲ, ನೋಡ್ಬೇಕು ಸರ್. ಈ ವರ್ಷವಾದ್ರೂ ನಿಮಗೆ ಭರವಸೆ ಇದೆಯಾ ಸರ್ಕಾರ ನನ್ನನ್ನ ಪರಿಗಣನೆ ಮಾಡಬಹುದು ಅಂತ ನೆನ್ಸ್ಕೊಳ್ತೇನೆ ಸರ್. ಯಾಕಂದ್ರೆ ನಾನು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ದು ಬೆಂಗಳೂರು ವಿಭಾಗದಲ್ಲಿ. ಯಾಕಂದ್ರೆ ನಾನು ಇವಾಗ ಆಲ್ರೆಡಿ 20 ವರ್ಷ ಮೂಲತಃ ಮಂಗಳೂರಿನವ್ರು ಇರ್ಬೋದು, ಆದ್ರೆ 20 ವರ್ಷ ಬೆಂಗಳೂರಲ್ಲಿ ಇರೋದು. ಈಗ ನಾವು ಐ ಸ್ಟ್ಯಾಂಡ್ ಆಸ್ ಅ ಬ್ಯಾಂಗ್ಳೂರಿಯನ್ನ. ಸೊ ಅಲ್ಲಿ ನಂದು ಜನ್ಮಭೂಮಿ ಆದ್ರೆ ಇಲ್ಲಿ ಕರ್ಮಭೂಮಿ. ಇಲ್ಲಿಂದ ನಾನು ಅರ್ಜಿ ಸಲ್ಲಿಸಿದ್ದೇನೆ. ಆಗ ಅಲ್ಲಿ ಅವ್ರು ರಿಸೀವ್ ಮಾಡೋರೇ ಹೇಳಿದ್ರು, ಮೇಡಮ್ ನಮ್ಮಲ್ಲಿ ಇವತ್ತಿನವರೆಗೆ ಯಾರಿಗೂ ಸಿಕ್ಕಿಲ್ಲ ಬೆಂಗಳೂರಿಂದ, ಮೇ ಬಿ ಈ ಸತಿ ನೀವು ಕ್ವಾಲಿಫೈ ಆಗ್ಬೋದು ಅಂತ ಕಾಣಿಸ್ತದೆ, ಬಿಕಾಸ್ ಯು ಹಾವ್ ದಿಸ್ ಮೇಡಮ್ ನಾವು ಕೇಳಿದ್ 3 ವರ್ಷದ್ದು ಅಂತ ಹೇಳಿದ್ರು. ನಾನು ಹೇಳಿದೆ ನನ್ನ 3 ವರ್ಷದ ಸಾಧನೆ ಇಟ್ ರನ್ಸ್ ಟು ಅರೌಂಡ್ 70 to 80 pages. ಸೊ ಅಂತ ಹೇಳಿದೆ. ಸೊ ನೋಡ್ಬೇಕು ಸರ್, ನನ್ನ ಬುಕ್ ಅನ್ನು ಸೈಡಿಗೆ ನನ್ನ ಬುಕ್ಲೆಟ್ ಅನ್ನು ಸೈಡಿಗೆ ಇಟ್ಬಿಟ್ಟು ಬೇರೆ ಯಾರು ಅರ್ಹರ ಅಂತ ಇಟ್ಬಿಟ್ಟು ನಂಗೆ ಸಿಕ್ಕಿದ್ರೆ, ಯಾಕಂದ್ರೆ 2 ಕ್ರೀಡಾ ಕ್ಷೇತ್ರದಿಂದ ನಾನು ಅಪ್ಲೈ ಮಾಡಿರೋದು. ಕಿತ್ತೂರು ರಾಣಿ ಚೆನ್ನಮ್ಮ ಅವಾರ್ಡ್ ಅನ್ನು ತುಂಬಾ ಕ್ಷೇತ್ರದಿಂದ ಕೊಡ್ತಾರೆ. ಕ್ರೀಡಾ ಕ್ಷೇತ್ರದಲ್ಲಿ 2 ಇದೆ ಸರ್. ಆ 2ರಲ್ಲಿ ನಾನು ಒಬ್ಳು ಆಗ್ಬಹುದು ಅಂತ ಆಸೆ ಇಟ್ಟಿದ್ದೇನೆ, ನೋಡ್ಬೇಕು ಸರ್. ಎಸ್ ಮೇಡಮ್. ಮತ್ತೊಂದು ಕಡೆ ಇಷ್ಟು ದಿನಗಳ ಕಾಲ ಈ ಪರಿಪ್ರಮಾಣದಲ್ಲಿ ಕೆಲಸ ಮಾಡಿದ್ದೀರಿ, ಸಮಾಜದಿಂದ ವಿಪರೀತವಾದಂತಹ ಸ್ಪಂದನೆ ಸಿಗ್ತಾ ಇದೆ. ಮುಂದಿನ ಕಾರ್ಯಯೋಜನೆಗಳು ಏನಿದೆ, ಇನ್ನು ಏನೇನು ಮಾಡಬೇಕು ಅನ್ನುವಂಥ ಆಲೋಚನೆಯಲ್ಲಿ ನೀವಿದ್ದೀರಿ? ಸರ್ ನನಗೆ ಜನರಲ್ ಪಾಲಿಟಿಕ್ಸ್ ಅಲ್ಲಿ ಇಷ್ಟ ಇಲ್ಲ. ಓಕೆ. ಯಾಕಂತ ಹೇಳಿದ್ರೆ ನಾನು ಬಂದಿದ್ದೆ ಲಾಯರ್ ಆಗಿ ಎಷ್ಟೋ ಜನರಿಗೆ ಸರ್ವ್ ಮಾಡ್ಬೇಕಂತ. ಈ ಪ್ರೊಫೆಷನ್ ನಾನು ತುಂಬಾ ಪ್ರೀತಿಯಿಂದ ಆಸೆ ಪಟ್ಟು ತಗೊಂಡಿರೋದ್ರಿಂದ ಐ ಡೋಂಟ್ ವಾಂಟ್ ಟು ಗಿವ್ ಅಪ್ ದಿಸ್ ಪ್ರೊಫೆಷನ್. ಸೊ ಇಲ್ಲೇ ಇದ್ಬಿಟ್ಟು ನಾನು ನನ್ನಿಂದ ಆಗುವಂಥದ್ದು ಸಮಾಜಕ್ಕೆ ಏನಾದ್ರೂ ಒಳ್ಳೇದಾಗಬೇಕು ಅಂತ ಹೇಳಿದ್ರೆ, ಎನಿ ಇಶ್ಯೂ ಬೇಸ್ಡ್ ಫೈಟ್ ಬಂತು ಅಂತ ಹೇಳಿದ್ರೆ, ಒಂದು ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಆ ಥರದ ಯಾರಾದ್ರೂ ಕಾಸಸ್ ಇಶ್ಯೂಸ್ ತಗೊಂಡು ಬಂದ್ರು ಅಂತ ಹೇಳಿದ್ರೆ ನಾನು ಅದನ್ನೆಲ್ಲ ಮಾಡ್ಲಿಕ್ಕೆ ಮುಂಚೂಣಿಯಲ್ಲಿ ಇಡ್ತೇನೆ. ಇನ್ನೊಂದು ನಮ್ಮ ವಕೀಲರಿಗೋಸ್ಕರ ನಾನು ವೃತ್ತಿಯಲ್ಲಿ ಇದ್ದುಕೊಂಡು ನಾನು ದಿನ ಅವೈಲೇಬಲ್ ಇರೋದ್ರಿಂದ ನನ್ನಲ್ಲಿ ಬಂದಿರೋ ಸಮಸ್ಯೆ, ನನ್ಗೆ ಯಾರಾದ್ರೂ ತಗೊಂಡ್ ಬಂದಿರೋ ಸಮಸ್ಯೆ, ವಕೀಲರಿಗೆ ಯಾರಿಗಾರು ಅನ್ಯಾಯ ಆಗ್ತಾ ಇದೆ, ವಕೀಲರಿಗೆ ಈ ತರದ ಅಭಿವೃದ್ಧಿ ಆಗ್ಬೇಕು, ಈ ತರದೆಲ್ಲ ಇದ್ರೆ, ಈ ಸತಿ ಎಲೆಕ್ಷನ್ ಕಂಟೆಸ್ಟ್ ಮಾಡಿದ್ದೇನೆ. ನನ್ಗೆ ಅದರಲ್ಲಿ ನಮ್ಮ ವಕೀಲರು ನನಗೆ ಎಲ್ಲ ವೋಟ್ ಹಾಕಿ ನನ್ಗೆ ಗೆಲ್ಸ್ತಾರೆ ಅಂತ ಹೇಳ್ಬಿಟ್ಟು ಇನ್ನು ನನ್ನ ಫುಲ್ ಹೋಪ್ಸ್ ಅಲ್ಲಿ ಇದ್ದೇನೆ. ರಿಸಲ್ಟ್ ಬಂದಿಲ್ಲ, ಬಟ್ ಫುಲ್ ಹೋಪ್ಸ್ ಅಲ್ಲಿ ಇದ್ದೇನೆ. ಇಲ್ಲ ಅಂದ್ರೂ ಸರ್ ನಾನು ಐ ಸ್ಟ್ಯಾಂಡ್ ಆಸ್ ಅ ಲೀಡರ್ ವಿದೌಟ್ ಒಂದು ಪೊಸಿಷನ್. ಮತ್ತೊಂದು ಕಡೆ ಕ್ರೀಡಾ ಕ್ಷೇತ್ರದಲ್ಲಿ ಇನ್ನು ಮೇಲ್ ಹಂತಕ್ಕೆ ಹೋಗುವಂತ ಆಲೋಚನೆಗಳು? ಸರ್ ಅಂತಾರಾಷ್ಟ್ರೀಯ ಈಜುಪಟು ಅಂತ ಹೇಳೋದೇ ಒಂದು ನನ್ನ ಲೆಕ್ಕದಲ್ಲಿ ಇಟ್ ವಾಸ್ ಮೈ ಏಮ್ ಅಂಡ್ ಗೋಲ್. ಅದಕ್ಕೆ ಐ ಹ್ಯಾವ್ ಟು ಅಪ್ರಿಷಿಯೇಟ್ ಮೈ ಹಸ್ಬೆಂಡ್ ಆಲ್ಸೋ. ಯಾಕಂತ ಹೇಳಿದ್ರೆ ನಾ ಎಲ್ಲ ಸಕ್ಸಸ್ಫುಲ್ ಮೆನ್ ಹಿಂದ್ಗಡೆ ಇದ್ದಾರೆ ಅಂತ ಹೇಳಿದಾರೆ, ಮಹಿಳೆ ಇದ್ದಾರೆ ಅಂತ ಹೇಳಿದ್ರೆ ನನ್ನ ಹಿಂದೆ ನನ್ನ ಹಸ್ಬೆಂಡ್ ಇದ್ದಾರೆ. ಫಾರ್ ಎವ್ರಿಥಿಂಗ್ ಹಿ ಹ್ಯಾಸ್ ಲೆಫ್ಟ್ ಮೀ ಫ್ರೀ ಹ್ಯಾಂಡ್ ಕೊಟ್ಟಿದ್ದಾರೆ. ಏನಾದ್ರೂ ಮಾಡ್ಕೊಳ್ರು, ಏನಂದ್ರೆ ಹಿ ನೋಸ್ she has a aim, goal, everything, but she knows to balance. She will not give up. ಯಾವುದೋ ಒಂದು ಪೊಸಿಷನ್ಗೆ ನಂದು ಆಸ್ ಅ ಮದರ್ ಆರ್ ಆಸ್ ಅ ವೈಫ್ ಆರ್ ಆಸ್ ಅ ಡಾಟರ್, ಇಲ್ಲ ಆಸ್ ಅ ಲಾಯರ್, ಇಲ್ಲ ಆಸ್ ಅ ಸ್ಪೋರ್ಟ್ಸ್ ಪರ್ಸನ್, ಯಾವುದಕ್ಕೂ ಅನ್ಯಾಯ ಮಾಡ್ಲಿಕ್ಕೆ ಮಾಡ್ಕೊಳ್ಳೋದಿಲ್ಲ, ಎಲ್ಲಾನು ಬ್ಯಾಲೆನ್ಸ್ ಮಾಡ್ತಾಳೆ ಅಂತ ಅಂತ ನಂಬಿಕೆ ನನ್ನ ಹಸ್ಬೆಂಡ್ ಇರೋದ್ರಿಂದ. ಸೊ ಐ ಹ್ಯಾವ್ ಟು ಬಿ ಥ್ಯಾಂಕ್ಫುಲ್ ಟು ಹಿಮ್ ಅಂಡ್ ಮೈ ಪೇರೆಂಟ್ಸ್ ಆರ್ ವಿತ್ ಮೀ. ಸೊ ನನ್ನ ಜೊತೆಗೆ ನನ್ನ ಮನೇಲೇ ಇದ್ದಾರೆ. ಸೊ ಅದರಿಂದ ಬಿಕಾಸ್ ಆಫ್ ದೆಮ್ ಐ ಆಮ್ ಏಬಲ್ ಟು ಕಾನ್ಸಂಟ್ರೇಟ್ ಇನ್ ಮೋರ್ ಅಂಡ್ ಮೋರ್ ಫೀಲ್ಡ್ ಅಂತ ಕೊಂಡು. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಇಷ್ಟೊತ್ತು ಜೀ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಮತ್ತೊಂದು ಕಡೆ ನಿಮಗೆ ಆಲ್ ದಿ ಬೆಸ್ಟ್ ಕೂಡ. ಸರ್ಕಾರ ನಿಮ್ಮ ಸಾಧನೆಗಳನ್ನು, ನಿಮ್ಮ ಕೆಲಸ ಕಾರ್ಯಗಳನ್ನು ಗುರುತಿಸಲಿ, ನಿಮ್ಮಂಥವರು ಸಮಾಜದ ಮುಂಚೂಣಿಗೆ ಬರಲಿ ಅನ್ನೋದು ನಮ್ಮ ಆಶಯ. ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಮೇಡಮ್, ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ. ಎಸ್ ವೀಕ್ಷಕರೇ, ಸಂಧ್ಯಾ ಪ್ರಭು ಅವರ ಮಾತುಗಳನ್ನು ನೀವು ಕೇಳಿಸ್ಕೊಂಡ್ರಿ. ಒಬ್ಬ ಮಹಿಳೆ ಕೇವಲ ಮನೆಗೆ ಸೀಮಿತ ಎನ್ನುವಂತಹ ಮಾತುಗಳ ನಡುವೆ ಸಂಧ್ಯಾ ಪ್ರಭು ಅವರು ಮಂಗಳೂರಿನಿಂದ ಬಂದು ರಾಜ್ಯ ಮಾತ್ರವಲ್ಲದೆ ದೇಶ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಿ ದೇಶದ ಕೀರ್ತಿ ಪತಾಕಿಯನ್ನ ಜಗತ್ತಿನ ವಿವಿಧ ದೇಶಗಳ ಮುಂದೆ ಪಸರಿಸಿದ್ದು ನಿಜಕ್ಕೂ ಗ್ರೇಟ್ ಅಂತ ಹೇಳ್ಬೋದು. ಇಂತಹ ಮಹಿಳೆಯರನ್ನ, ಇಂತಹ ಸಾಮಾಜಿಕ ಕಾರ್ಯಕರ್ತರನ್ನ, ಇಂತಹ ಕ್ರೀಡಾಪಟುಗಳನ್ನ ನಮ್ಮ ಸರ್ಕಾರಗಳು ಗುರುತಿಸಬೇಕು. ಅವರಿಗೆ ಏನು ಸಿಗಬೇಕು ಅದು ಸಿಗಬೇಕು ಅನ್ನೋದು ಕೂಡ ನಮ್ಮ ಆಶಯ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.